ನಮಸ್ಕಾರ, ಆಪ್ಕೆ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಆಪ್ಕೆ ಅದಾಲತ್ನಲ್ಲಿ ಒಂದು ಸೆನ್ಸೇಷನಲ್ ಪ್ರಕರಣವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತು ಆಪ್ಕೆ ಅದಾಲತ್ನಲ್ಲಿ ನಮ್ಮೊಂದಿಗೆ ಒಬ್ಬ ಫಿಲ್ಮ್ ಸ್ಟಾರ್ ಅಕ್ಯೂಸ್ಡ್ ಆಗಿದ್ದಾರೆ. ಅವರ ಮೇಲೆ ಬೆಟ್ಟಿಂಗ್ ಮಾಡಿರುವ ಆರೋಪ ಇದೆ. ಆ ಫಿಲ್ಮ್ ಸ್ಟಾರ್ನ ಮೇಲೆ ಒಬ್ಬ ಕ್ರಿಕೆಟ್ ಸ್ಟಾರ್ಗೆ ಒಬ್ಬ ಬಾರ್ ಗರ್ಲ್ ಜೊತೆ ಭೇಟಿ ಮಾಡಿಸಿದ ಆರೋಪ ಇದೆ. ಈ ಫಿಲ್ಮ್ ಸ್ಟಾರ್ ಏನಿದ್ದಾರೆ ಅವರ ಮೇಲೆ ಬಾರ್ ಗರ್ಲ್ ಜೊತೆಗೆ ಸಂಪರ್ಕ ಹೊಂದಿರುವ ಆರೋಪ ಇದೆ. ಇವತ್ತು ಆ ಬಾರ್ ಗರ್ಲ್ ಪೊಲೀಸ್ನವರ ವಶದಲ್ಲಿ ಇದ್ದಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ವಿಶೇಷವಾದ ಮೊಕದ್ದಮೆ. ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿ ಆಪ್ಕಿ ಅದಾಲತ್ಗೆ ಹಾಜರಾಗಿ. ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಐಬಿಯ ಫಾರ್ಮರ್ ಡೈರೆಕ್ಟರ್ ಅರುಣ್ ಭಗತ್ ಅವರ ಅನುಮತಿ ಪಡಿತಾ ಇದ್ದೇನೆ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ನ್ಯಾಯಾಲಯದಿಂದ ನಿಮಗೆ ಅನುಮತಿ ಇದೆ, ನೀವು ವಿಚಾರಣೆಯನ್ನ ಆರಂಭಿಸಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಆದಿತ್ಯ ಪಂಚೋಲಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ, ಇವರು ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದಿತ್ಯ ಪಂಚೋಲಿ ಸರ್, ಈ ಮಾತು ನಿಜನಾ? ದೀಪಾ ಬಾರ್ ಮುಂಬೈನ ಬಹಳ ದುಬಾರಿಯಾದಂಥ ಬಾರ್ ಆಗಿದೆ. ಅಲ್ಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ನೀವಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತೀರಾ. ಒಳ್ಳೇದು ಕೆಟ್ಟದ್ದು ಅಂತ ನಾನ್ ಹೇಳೋದಿಲ್ಲ, ಬಾರ್ ಅಂದ್ರೆ ಬಾರ್ ಅಷ್ಟೇ. ಆದ್ರೆ ಅಲ್ಲಿಗೆ ನಾನು ರೆಗ್ಯುಲರ್ ಆಗಿ ನೋಡಿ, ಹೋಗಲ್ಲ. ಆರೋಪ ಏನು ಅಂತಂದ್ರೆ ನೀವಲ್ಲಿಗೆ ಹೋದಾಗ ನೀವು ಶ್ರೀಲಂಕಾ ಕ್ರಿಕೆಟರ್ ಮುರಳಿನ ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ರಿ, ಮತ್ತೆ ಮುರಳಿಗೆ ಅಲ್ಲಿ ನಿಮ್ಮ ಬಾರ್ ಗರ್ಲ್ ತರುಣಂನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇದು ಶುದ್ಧ ಸುಳ್ಳು. ನಾನು ಮುರಳಿನ ಅಲ್ಲಿ ಕರ್ಕೊಂಡು ಹೋಗಿದ್ದಂತೂ ನಿಜ. ಮುರಳಿ ಮತ್ ನಾನು ಡಿನ್ನರ್ ಮಾಡ್ತಿದ್ವಿ. ನನಗಲ್ಲಿ ಯಾರೋ ಒಬ್ಬ ಕಾಮನ್ ಫ್ರೆಂಡ್ ಸಿಕ್ಕಿದ್ರು. ಮುತ್ತಯ್ಯ ಮುರಳೀಧರನ್ನ ಯಾರು ಭೇಟಿಯಾಗೋಕೆ ಇಷ್ಟಪಡಲ್ಲ? ನಾನ್ ಚಿಕ್ಕವನಿದ್ದಾಗಿಂದ ಕ್ರಿಕೆಟ್ ಫ್ಯಾನು. ನಾನ್ ಎಲ್ಲ ಕ್ರಿಕೆಟರ್ಸ್ ಫ್ಯಾನ್. ನಾನ್ ಮುರಳಿಗೆ ತುಂಬಾ ದೊಡ್ಡ ಫ್ಯಾನು. ನಿಮ್ಗೆ ಮುರಳಿ ಮೊದ್ಲಿಂದಾನೂ ಗೊತ್ತಿದ್ರು? ನನಗೆ ಖಂಡಿತ ಅವ್ರು ಗೊತ್ತಿರಲಿಲ್ಲ. ನಾನು ಅವತ್ತು ರಾತ್ರಿನೇ ಅವ್ರನ್ನ ಭೇಟಿಯಾಗಿದ್ದು. ನಾವು ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಏನೋ ಸೀ ಫುಡ್ ತಿಂತಾ ಇದ್ವಿ. ಅವ್ರಿಗೂ ತಿನ್ಬೇಕು ಅಂತ ಅನ್ಸಿತ್ತು. ನನ್ ಸ್ನೇಹಿತಂದು ಒಂದು ರೆಸ್ಟೋರೆಂಟ್ ಇತ್ತು. ಬನ್ನಿ ಹರೀಶ್ ರೆಸ್ಟೋರೆಂಟ್ಗೆ ಹೋಗೋಣ, ಅಲ್ಲಿ ಬೆಸ್ಟ್ ಸೀ ಫುಡ್ ಸಿಗುತ್ತೆ, ನಿಮ್ಗೂ ಇಷ್ಟ ಆಗತ್ತೆ ಅಂತ ಹೇಳಿದೆ. ಆಗ ಎಲ್ಲ ನಾನು ಅರೇಂಜ್ ಮಾಡಿದ್ದೆ. ಅಲ್ಲಿ ಕೂತ್ಕೊಂಡ್ಮೇಲೆ ಮುರಳಿ ಹೇಳಿದ್ರು, ನಾನ್ ಕೇಳಿದೀನಿ ಮುಂಬೈಲಿ ದೊಡ್ಡ ಬಾರ್ ಎಲ್ಲ ಇದೆ, ಡಾನ್ಸ್ ಬಾರ್. ಅಲ್ಲಿ ನೀವ್ ಹೇಳಿದ್ರಿ ನನ್ಗೆಲ್ಲಾ ಬಾರು ಗೊತ್ತು, ಬನ್ನಿ ನನ್ನ ಇಲ್ಲ ಜೊತೆಗೆ. ಇಲ್ಲ ಇಲ್ಲ ನಾನು ಹಾಗೆ ನಾನ್ ಹಾಗೇನೂ ಹೇಳಿಲ್ಲ. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಆ ರೀತಿ ಹೇಳಿಲ್ಲ. ಅವರೇ ಕೇಳಿದ್ರು ನನ್ನ ಬಾರ್ ಕರ್ಕೊಂಡು ಹೋಗು ಅಂತ. ಯಾಕಂದ್ರೆ ಆ ಬಾರ್ ನನ್ ಫ್ರೆಂಡ್ದೇ ಆಗಿದ್ರಿಂದ ನಾನ್ ಹೇಳ್ದೆ ಸರಿ ಅಲ್ಲೇ ಅರೇಂಜ್ ಮಾಡ್ತೀನಿ. ಮತ್ ನಾನು ಅವ್ನಿಗೆ ಫೋನ್ ಮಾಡ್ದೆ, ನೋಡು ನಾನು ಮತ್ತೆ ಮುರಳಿ ಅಲ್ಲಿಗೆ ಬರ್ತಾ ಇದ್ದೀವಿ, ನಮ್ಗೆ ಅಂತ ಒಂದು ಟೇಬಲ್ ಬುಕ್ ಮಾಡು, ಕ್ರೌಡ್ ಜಾಸ್ತಿ ಇರುತ್ತೆ, ಮತ್ತೆ ಜನ ದುಡ್ಡೆಲ್ಲ ಹೊಡಿತಾ ಇರ್ತಾರೆ, ಅದಲ್ ಕಾಮನ್. ನಾವು ಅಲ್ಲಿಗೆ ಹೋದ್ವಿ. ಸರ್, ಜನ ನನ್ನ ಗುರ್ತು ಹಿಡಿದ್ರು. ಮುರಳಿನ ಗುರ್ತು ಹಿಡಿಯೋದಕ್ಕೆ ಅವ್ರಿಗೆ 2-3 ನಿಮಿಷ ಬೇಕಾಯ್ತು. ಯಾವಾಗ ಅವರು ನನ್ನ ಮತ್ತೆ ಮುರಳಿನ ಜೊತೆಗ್ ನೋಡಿದ್ರೋ, ಆ ಬಾರಲ್ಲಿದ್ದ ಎಲ್ಲಾ ಹುಡುಗಿರು ಯಾರ್ಯಾರು ಆ ಕಸ್ಟಮರ್ ಮುಂದೆ ಎಲ್ಲ ಡಾನ್ಸ್ ಮಾಡ್ತಾ ಇದ್ರೋ, ಅವ್ರನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ರು. ಮತ್ತಲ್ಲಿ ಎಷ್ಟು ಜನ ಇದ್ರು, ಯಾರ್ ಡಾನ್ಸ್ನ ನೋಡ್ತಾ ಇದ್ರು ಅಲ್ವಾ? ಬಾರ್ ಅಂದ್ಮೇಲೆ ಇದೆಲ್ಲ ಸ್ವಲ್ಪ ಕಾಮನ್ ಆಗೇ ಇರುತ್ತೆ ಅಲ್ವಾ? ನೋಡಿ, ಬಾರಲ್ಲಿ ಅಶ್ಲೀಲತೆ ಇರೋದಿಲ್ಲ, ಯಾರು ನಗ್ನವಾಗಿ ಡಾನ್ಸ್ ಮಾಡೋದಿಲ್ಲ. ಅವರೆಲ್ಲ ನಮ್ಮನ್ನ ಸುತ್ತುವರೆದ್ಬಿಟ್ರು. ಅದೇನೋ ಗೊತ್ತಿಲ್ಲ, ಮುರಳಿಗೆ ಏನ್ ಜೋಶಿತ್ತೋ ಏನೋ, ಅವ್ರು ಹಿಂದಿ ಹಾಡುಗಳಿಗೆ ದೊಡ್ಡ ಫ್ಯಾನ್. ಅವ್ರು ಡಾನ್ಸ್ ಮಾಡಿದ್ರು. ಡಾನ್ಸ್ ಮಾಡ್ತಾ ಪಬ್ಲಿಕ್ ಕೂಡ ನಮ್ ಜೊತೆ ಡಾನ್ಸ್ ಮಾಡಕ್ ಶುರು ಮಾಡ್ಬಿಟ್ರು. ನಾವಲ್ಲಿ ಆರಾಮಾಗಿ ಡ್ರಿಂಕ್ಸ್ ಕೂಡ ಮಾಡಕ್ಕಾಗ್ಲಿಲ್ಲ. ಪೇಪರ್ನಲ್ಲಿ ಬಂದಿತ್ತು, ಮೀಡಿಯಾದಲ್ಲಿ ಬಂದಿದೆ, ಅಲ್ಲಿ ಲಕ್ಷಾಂತರ ರೂಪಾಯಿನ ಉಡಾಯಿಸಿದ್ದಾರೆ ಅಂತ. ನಾವಲ್ಲಿಗೆ ಜೇಬಿಗೆ ಕೈ ಕೂಡ ಹಾಕ್ಲಿಲ್ಲ, ಗೊತ್ತಾ? ಒಂದು ನೇರವಾದಂತ ಪ್ರಶ್ನೆ ನೋಡಿ, ತರುಣಂ ಅನ್ನೋ ಹೆಸರಿನ ಬಾರ್ ಗರ್ಲ್ ಆಕೆ ಮನೆಯಲ್ಲಿ ಪೊಲೀಸ್ನವ್ರಿಗೆ 22 ಲಕ್ಷ ಸಿಕ್ಕಿದೆ. ಆಕೆನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಆಕೆಯ ಇಂಟರೋಗೇಷನ್ ನಡೀತಾ ಇದೆ. ಆಕೆನ ನೀವು ಭೇಟಿಯಾದ್ರ ಇಲ್ವಾ? ನನಗ್ ತರನುಮ್ ಯಾರು ಅಂತ ಗೊತ್ತೇ ಇಲ್ಲ. ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ರಾತ್ರಿ ಇದ್ರೂ ಇರ್ಬೋದು, ನಮಗ್ ಗೊತ್ತಿಲ್ಲ ಅಲ್ವಾ? ನಾವ್ ಯಾರ್ ಜೊತೆಗೂ ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ನಾವಲ್ಲಿ ಡ್ರಿಂಕ್ಸ್ ಕೂಡ ಮಾಡ್ಲಿಲ್ಲ, ದುಡ್ಡು ಕೂಡ ಉಡಾಯಿಸಿಲ್ಲ. ನಾವಲ್ಲಿ ಯಾರಿಗೂ ಆಟೋಗ್ರಾಫ್ ಕೂಡ ಕೊಡ್ಲಿಲ್ಲ. ಮುರಳಿ ಹೇಳ್ತಾ ಇದ್ರು ಅಲ್ಲಿ ಇನ್ನೊಂದ್ ಸ್ವಲ್ಪ ಕೂರೋಣ ಅಂತ, ಬಿಕಾಸ್ ಹಿ ವಾಂಟೆಡ್ ಟು ರಿಲ್ಯಾಕ್ಸ್. ಈ ಹ್ಯಾಡ್ ಕಮ್ ಫಾರ್ ಸಮ್ ಟ್ರೀಟ್ಮೆಂಟ್. ಬಟ್ 15 ನಿಮಿಷ ಕೂಡ ಪಬ್ಲಿಕ್ ನಮ್ಮನ್ನ ಕೂರೋಕ್ ಬಿಡ್ಲಿಲ್ಲ. 15 ನಿಮಿಷದಲ್ಲಿ ನಾವ್ ಅಲ್ಲಿಂದ ಹೊರಟ್ಬಿಟ್ವಿ. ನೋಡಿ, ಆರೋಪ ಏನು ಅಂತಂದ್ರೆ ಅಲ್ಲಿ ಬಾರ್ನಲ್ಲಿ ಮುರಳಿನ ತರುಣಂಗೆ ಭೇಟಿ ಮಾಡಿಸಿದ್ರಿ. ಆನಂತರ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಮಾತುಕತೆ ಶುರುವಾಯ್ತು. ಇದಂತೂ ಸುಳ್ಳು ಸರ್. ತರುಣಂಗೆ ನಾನು ಮುರಳಿನ ಯಾಕೆ ಭೇಟಿ ಮಾಡಿಸ್ಬೇಕು? ನಾನೇನಾದ್ರೂ ದಲ್ಲಾಳಿನಾ ಆ ತರುಣಂಗೆ? ನಾನೇನಾದ್ರೂ ಮಿಡಲ್ ಮ್ಯಾನಾ? ಇದು ನನ್ನ ಗೌರವದ ಪ್ರಶ್ನೆ, ನನ್ನ ಫ್ಯಾಮಿಲಿ ಗೌರವದ ಪ್ರಶ್ನೆ. ಇದನ್ನೇ ಮೀಡಿಯಾ ಹೇಳ್ತಿದೆ. ನಾನು ತರನ್ನುಮ್ ಮತ್ತೆ ಮುರಳಿನ ಭೇಟಿ ಮಾಡಿಸ್ದೆ. ಮುರಳಿ, ತರನ್ನುಮ್ ನೀವ್ ಏನ್ ಮಾಡ್ತಿರೋ ಮಾಡಿ, ಜೊತೆಗೆ ಒಂದು ಮ್ಯಾಚ್ ಫಿಕ್ಸ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ನನಗ್ ಕೊಡಿ. ಇದು ನನ್ನ ಕೆಲ್ಸನ. ಆರೋಪ ಇದೇ ಇರೋದು. ನೋಡಿ, ಆರೋಪನ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಒಸಾಮಾ ಬಿನ್ ಲಾಡೆನ್ ಕಡೆಯವರು ಅಂತ ಹೇಳ್ಬೋದು. ಆಗ ನೀವು ಒಸಾಮಾ ಬಿನ್ ಲಾಡೆನ್ ಕಡೆಯವ್ರು ಆಗ್ಬಿಡ್ತೀರಾ?
ಆದಿತ್ಯ ಸರ್, ಮುಂಬೈ ಪೊಲೀಸ್ನವರು ಪತ್ರಕರ್ತರಿಗೆ ಮೀಡಿಯಾದವ್ರಿಗೆ ಹೀಗೆ ಹೇಳಿದ್ದಾರೆ. ಏನಂದ್ರೆ, ಆದಿತ್ಯ ಪಂಚೋಲಿ ಮುರಳಿನ ತರುಣಂಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಮತ್ತೆ ತರುಣಂ ಕೂಡ ಒಪ್ಕೊಂಡಿದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಬಟ್ ತರನ್ನಂ ಸ್ಟೇಟ್ಮೆಂಟ್ ಕೂಡ ನೀವು ನೋಡಿ, ಪೊಲೀಸ್ ಏನ್ ಬೇಕಾದ್ರೆ ಹೇಳ್ಬೋದು. ತರನ್ನಂ ಅವರ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಪೊಲೀಸರನ್ನ ನಾನು ತುಂಬಾ ಗೌರವಿಸ್ತೀನಿ, ಪೊಲೀಸರಂದ್ರೆ ನನಗೆ ತುಂಬಾ ಗೌರವ ಇದೆ, ಜೊತೆಗೆ ಭಯ ಕೂಡ ಇದೆ. ಮತ್ ಎಲ್ರೂ ಭಯ ಪಡಬೇಕು ಮತ್ತೆ ಅವ್ರನ್ನ ಗೌರವಿಸ್ಬೇಕು. ತರನ್ನಂ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನನಗೆ ಆದಿತ್ಯ ಪಂಚೋಲಿಯವರ ಪರಿಚಯ ಇಲ್ಲ, ಅವ್ರ ಪ್ರೆಸರ್ ಮುಂದೆನೂ ಹೇಳಿದ್ದಾರೆ, ಜೊತೆಗೆ ಟಿವಿಲ್ ಕೂಡ ಹೇಳಿದ್ದಾರೆ. ನಾನ್ ನೋಡಕ್ ಹೋಗ್ಲಿಲ್ಲ, ನಂಗೆ ತುಂಬಾ ಗಾಬರಿ ಆಗಿತ್ತು, ಸೊ ನಾನು ಯಾವ್ದನ್ನು ನೋಡಕ್ ಹೋಗ್ಲಿಲ್ಲ. ಅವ್ರು ಹೇಳಿರ್ಬೋದು ನನ್ಗೆ ಯಾವ ಆದಿತ್ಯ ಪಂಚೋಲಿನೂ ಗೊತ್ತಿಲ್ಲ ಅಥವಾ ಯಾವ ಮುರಳಿನೂ ನನಗೆ ಗೊತ್ತಿಲ್ಲ. ಜೊತೆಗೆ ಇವತ್ತು ಮುರಳಿ ಅವ್ರ ಸ್ಟೇಟ್ಮೆಂಟ್ ಕೂಡ ಬಂದಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಬಂದಿದೆ. ನಾನು ಅಲ್ಲಿಗೆ ಹೋಗಿದ್ದೆ, ಆದಿತ್ಯ ಪಂಚೋಲಿನ ಒಂದ್ಸಲ ಭೇಟಿಯಾಗಿದ್ದೆ, ನಾನು ಅದನ್ನ ಅವಾಗ್ಲಿಂದ ಹೇಳ್ತಿದ್ದೀನಿ. ಅವರು ಹೇಳಿದ್ದಾರೆ ಒಂದೇ ಸಲ ಭೇಟಿಯಾಗಿದ್ದು, ಯಾವ ತರನೂ ನಮಗೆ ಗೊತ್ತಿಲ್ಲ. ನಾನು ಮುರಳಿಯವ್ರ ಬಗ್ಗೆ ಒಂದ್ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೃದಯದಿಂದ ಹೇಳ್ತಾ ಇದ್ದೀನಿ. ನಾನು ಅವ್ರ ಜೊತೆ 2 ಗಂಟೆ ಕಳೆದೆ. ನನಗವ್ರನ್ನ ನೋಡಿ ಏನ್ ಅನಿಸ್ತು ಅಂದ್ರೆ, ಹಿ ಈಸ್ ಅ ಸೋಲ್ಜರ್ ಆಫ್ ಹಿಸ್ ಕಂಟ್ರಿ. ಅವ್ರ ದೇಶನ ಯಾವ ಕಾರಣಕ್ಕೂ ಮಾರ್ಕೊಳ್ಳಲ್ಲ. ಇದು ನನ್ನ ಪರ್ಸನಲ್ ಫೀಲಿಂಗ್. ಇನ್ಸೈಡ್ ಏನಾಗಿದೆ ಅದನ್ನ ಪೊಲೀಸರು ವಿಚಾರಣೆ ಮಾಡ್ತಾರೆ, ICC ವಿಚಾರಣೆ ಮಾಡುತ್ತೆ, ಯಾವ ಅಥಾರಿಟೀಸ್ ಇದೆಯೋ ಅದು ವಿಚಾರಣೆ ಮಾಡುತ್ತೆ. ನನಗನ್ಸಿದ್ ನಾನು ನಿಮಗೆ ಹೇಳಿದೆ ಅಷ್ಟೇ. ನೀವು ಇದನ್ ಹೇಳಿ ಅವತ್ತಿನ ದಿನ ಮುರಳಿ ಜೊತೆ ನಿಮ್ಮ ಭೇಟಿ ಆಯ್ತು. ಅದಾದ ನಂತರ ಮತ್ತೆ ಏನಾದ್ರೂ ನೀವು ಮುರಳಿನ ಭೇಟಿ ಮಾಡಿದ್ರ? ಅದಾದ ನಂತರ ಇವತ್ತಿನವರೆಗೂ ಸರ್ ನೋಡಿ, ಯಾವಾಗ ಮುಂಬೈಗೆ ಮೊಬೈಲ್ ಫೋನ್ ಎಲ್ಲ ಬಂತೋ, ಅಂದ್ರೆ ನಮ್ ಸಿಟಿಗೆ ನೋಡಿ, ಆಗ್ಲಿಂದ ನಂದು ಒಂದೇ ನಂಬರು. ನಾನ್ ಮುರಳಿಗೆ ಯಾವತ್ತೂ ನನ್ನ ನಂಬರ್ನ ಕೊಟ್ಟಿಲ್ಲ, ಮುರಳಿ ನಂಬರ್ ಕೂಡ ನಾನು ಯಾವತ್ತೂ ಈಸ್ಕೊಂಡಿಲ್ಲ. ಇದೆಲ್ಲ ನಡೆದ್ಮೇಲೆ ಮುರಳಿನ ಯಾವತ್ತೂ ಭೇಟಿ ಆಗಿಲ್ಲ. ಮುರಳಿಗೆ ಇವತ್ತು ನಾನು ನೆನ್ಪಾಗ್ತಿರ್ಬೋದು ಆ ಸ್ಟೇಟ್ಮೆಂಟ್ನ ಕೊಡೋವಾಗ. ಏನು ಆದಿತ್ಯ ಪಂಚೋಲಿ ಅನ್ನೋ ಹೆಸರಿನೊಬ್ಬ ಆಕ್ಟರ್ ಇದ್ದಾನ, ನಾನು ಅವನ್ನ ಭೇಟಿ ಆಗಿದ್ನ? ಆದಿತ್ಯನನ್ನ ಸಿಕ್ಕಾಕ್ಸಿದ್ರು ಅಂತ ಅವರು ಕೂಡ ಯೋಚಿಸ್ತಿರ್ಬೋದು. ನಾನು ಪದೇ ಇದನ್ನೇ ಹೇಳ್ತಿದ್ದೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಮುರಳಿ ವಾಂಟೆಡ್ ಟು ಗೋ ಟು ದ ಬಾರ್. ನಾನ್ ಶ್ರೀಲಂಕಾಗೆ ಹೋಗಿದ್ರೆ ನಾನ್ ಕೇಳ್ತಿದ್ದೆ, ನೋಡ್ ಮುರಳಿ, ನನ್ನ ಯಾವ್ದಾದ್ರು ಡಿಸ್ಕೋ ಕರ್ಕೊಂಡು ಹೋಗು, ಡಾನ್ಸ್ ಗಿನ್ಸ್ ಮಾಡೋಣ, ಮಜಾ ಮಾಡೋಣ ಅಂತ ಹೇಳಿದ್ರೆ ಮುರಳಿ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಆದ್ರೆ ನೀವಿವತ್ತು ಮೈ ಗೆಸ್ಟ್ ಅಂಡ್ ಐ ವಾಸ್ ಟ್ರೀಟಿಂಗ್ ಹಿಮ್. ಅದೇನು ಆ ಥರದೊಂದ್ ಜಾಗನ, ಈ ತರ ಜನ ಮಾತ್ರ ಹೋಗ್ಬೇಕು, ಈ ತರ ಜನ ಹೋಗ್ಬಾರ್ದು, ಯಾರು ಬೇಕಾದ್ರೂ ಹೋಗ್ಬೋದು. ಅವ್ರು ನನ್ನ ಕೇಳಿದ್ದಿದ್ರೆ ದೇವಸ್ಥಾನ ಕರ್ಕೊಂಡು ಹೋಗು ಅಂತ, ನಾನು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಿದ್ದೆ. ನಿಮ್ಗಿವತ್ತು ಅನ್ನಿಸ್ತಾ ಇದೆಯಾ ಮುರಳಿ ಅವರ ಕಾರಣದಿಂದ ನಾನು ಸಿಕ್ಕಾಕೊಂಡಿದ್ದೀನಿ ಇವತ್ತು ಅಂತ? ನಾನು ಮುರಳಿಯ ದೂಸರ ಆಗ್ಬಿಟ್ಟಿದ್ದೀನಿ. ನೀವು ನನಗೆ ಇದನ್ನ ಹೇಳಿ, ನೀವು ತರನ್ನುಮ್ನ ಎಷ್ಟು ಬಾರಿ ಭೇಟಿಯಾಗಿದ್ದೀರಾ? ತರನ್ನುಮ್ನ ನನ್ನ ಲೈಫಲ್ಲಿ ಭೇಟಿನೇ ಆಗಿಲ್ಲ. ನಾನು ಒಂದನ್ನು ಹೇಳಕ್ ಇಷ್ಟಪಡ್ತೀನಿ, ಪೊಲೀಸ್ನವರು, ಮುಂಬೈ ಪೊಲೀಸ್, ಇಂಡಿಯನ್ ಪೊಲೀಸ್ ಇಸ್ ವೆರಿ ಗುಡ್. ಅವ್ರ ಕೆಲ್ಸನ ಖಂಡಿತವಾಗ್ಲೂ ಮಾಡ್ತಾರೆ. ನಾನು ಒಂದ್ ವಿಷಯ ಹೇಳೋಕ್ ಇಷ್ಟಪಡ್ತೀನಿ ಈ ನ್ಯಾಯಾಲಯದಲ್ಲಿ ಜನರಿಗೆ, ಮತ್ತೆ ಈ ಮೆಸೇಜ್ ಇದನ್ನ ಯಾರು ನೋಡ್ತಿದ್ರೋ ಎಲ್ರಿಗೂ. ಯಾವ ದಿನ ಮ್ಯಾಚ್ ನಡೀತೋ, 5 ವರ್ಷಗಳ ರೆಕಾರ್ಡ್ ತೆಗಿರಿ ಮ್ಯಾಚ್ಗಳದ್ದು, ಸರಿನಾ? ತಾರೀಖ್ ಎಲ್ರಿಗೂ ಗೊತ್ತಿರುತ್ತೆ. 12ನೇ ತಾರೀಕು ಇಂಡಿಯಾ ಪಾಕಿಸ್ತಾನ್ದು ನಡೀತು, ಆಮೇಲೆ ಜಿಂಬಾಬ್ವೆ, ಆಮೇಲೆ ಆಸ್ಟ್ರೇಲಿಯಾದ ನಡೀತು. ಈ ತರ ಕ್ಯಾಲೆಂಡರ್ ತೆಗಿರಿ ನೀವು. ಅದು 5 ವರ್ಷಗಳದ್ದು. ಆ 5 ವರ್ಷಗಳಲ್ಲಿ ಯಾವ್ಯಾವ ದಿನ ಕ್ರಿಕೆಟ್ ಮ್ಯಾಚ್ ನಡೀತಲ್ಲ, ಆ ದಿನದ್ದು ತರನಂನ ಸ್ಟೇಟ್ಮೆಂಟ್ನ ತರಿಸ್ಕೊಳ್ಳಿ. ಎಷ್ಟು ಇನ್ಕಮಿಂಗ್ ಕಾಲ್ಸ್ಗಳಿವೆ, ಎಷ್ಟು ಔಟ್ ಗೋಯಿಂಗ್ ಕಾಲ್ಸ್ಗಳಿವೆ, ಇದರಿಂದ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಮತ್ತೆ ಒಂದ್ ರೆಕಾರ್ಡ್ ತೋರಿಸಿ, ತರನ್ನಂ ಫೋನಿಂದ ನನಗೆ ಕಾಲ್ ಬಂದಿದೆ ಅಥವಾ ನಾನು ತರನ್ನಂ ಅವ್ರಿಗೆ ಕಾಲ್ ಮಾಡಿದ್ದೆ ಅಂತ. ನಾನು ಅವ್ರ ಮುಖಾನೇ ನೋಡಿಲ್ಲ, ಕೇಳಿದ್ದೀನಿ ಅವ್ರು ತುಂಬಾ ಸುಂದರವಾಗಿದ್ದಾರೆ ಅಂತ. ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ? ಹಾ, ನೋಡೋಕೆ ಇಷ್ಟಪಡ್ತೀನಿ. ಈಗ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ನಾನು ಕೇಳ್ಪಟ್ಟೆ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ. ಇದು ಏನಾಗುತ್ತೆ ಅಂತ ಪೊಲೀಸ್ನವ್ರು ಡಿಸೈಡ್ ಮಾಡ್ತಾರೆ. ನಮ್ಮ ದೇಶದ ಲಾ ಡಿಸೈಡ್ ಮಾಡುತ್ತೆ ಅವ್ರೆಷ್ಟು ಇನ್ವಾಲ್ವ್ ಆಗಿದ್ದಾರೆ, ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ. ನನಗಂತೂ ಏನೂ ಗೊತ್ತಿಲ್ಲ. ನೆನ್ನೆ ಮತ್ತೆ ಇನ್ನೊಂದು ಸುದ್ದಿ ಬಂದಿತ್ತು ಮೀಡಿಯಾದಲ್ಲಿ, ಆದಿತ್ಯ ಪಂಚೋಲಿಗೆ ಪೊಲೀಸ್ನವರು ಸೆಮೆನ್ಸ್ ಕೊಟ್ಟಿದ್ದಾರೆ ಅಂತ. ನೋಡಿ, ಬರೆಯೋಕ್ ಮುಂಚೆ ಸ್ವಲ್ಪ ತಿಳ್ಕೊಳ್ಳಿ. ಪೊಲೀಸ್ ಕೆನಾಟ್ ಇಶ್ಯೂ ಸೆಮೆನ್ಸ್. ಪೊಲೀಸ್ ಕ್ಯಾನ್ ಆಸ್ಕ್ ಮೀ ಟು ಕಮ್. ಪೊಲೀಸ್ ಕ್ಯಾನ್ ಪಿಕ್ ಮಿ ಅಪ್ ಅಂಡ್ ಗೆಟ್ ಮಿ ಟು ದ ಪೊಲೀಸ್ ಸ್ಟೇಷನ್. ದೇ ಕೆನಾಟ್ ಸಮನ್ ಮೀ. ಸಮನ್ ಇಶ್ಯೂ ಆಗೋದು ಕೋರ್ಟ್ನಲ್ಲಿ, ಅದು ಕೂಡ ಕೋರ್ಟ್ನಲ್ಲಿ ರಿಜಿಸ್ಟರ್ ಆದ್ಮೇಲೆ. ಏನು ತಿಳ್ಕೊಳ್ದೆ, ಏನು ಯೋಚಿಸದೆ ನೀವೆಲ್ಲ ಮೀಡಿಯಾಗೆ ತುಂಬಾ ಪವರ್ ಇದೆ ಸರ್. ನಾನು ಮೀಡಿಯಾಗೆ ತುಂಬಾ ಗೌರವ ಕೊಡ್ತೀನಿ. ಮೀಡಿಯಾ ಮತ್ತೆ ನಾವು ಹ್ಯಾಂಡ್ ಅಂಡ್ ಗ್ಲೌ ತರ. ಅವ್ರಿಲ್ದೆ ನಾವು ಬದುಕೋಕ್ಕಾಗಲ್ಲ, ನಾವಿಲ್ದೆ ಅವ್ರು ಬದುಕೋಕ್ಕಾಗಲ್ಲ. ಅವ್ರಿಗೆ ಹಾಟ್ ನ್ಯೂಸ್ ಬೇಕು, ಮತ್ ನಾನು ಸಾಫ್ಟ್ ಟಾರ್ಗೆಟ್ ಆಗಿದ್ದೀನಿ. ನೀವಂತೂ ಆಗಾಗ ಮೀಡಿಯಾದವ್ರಿಗೆ ಹಾಟ್ ನ್ಯೂಸ್ ಅನ್ನು ಕೊಡ್ತಾ ಇರ್ತೀರಾ. ಇವ್ರ ಮಾತು ಅಕ್ಷರಶಃ ಸತ್ಯ. ನೋಡಿ, ನಾನು ಯಾವ್ಯಾವ ತಪ್ಪನ್ನ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಮಾಡಿದ್ದೀನೋ ಅದನ್ನ ಇಂಥ ಒಂದು ಸಭೆಯಲ್ಲಿ, ಇಂಥ ನ್ಯಾಯಾಲಯದಲ್ಲಿ, ಜಡ್ಜ್ ಸರ್ ಮುಂದೆ, ವೀಕ್ಷಕರ ಮುಂದೆ, ನನ್ನ ಫ್ಯಾಮಿಲಿ ಮುಂದೆ, ಮತ್ ಯಾರ ಜೊತೆ ನಾನು ತಪ್ಪಾಗಿ ನಡ್ಕೊಂಡಿದ್ದೀನೋ ಅವ್ರ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತಿದ್ದೀನಿ ನಾನ್ ಮಾಡಿರೋಂಥ ಎಲ್ಲ ತಪ್ಪುಗಳಿಗೆ. ಆದಿತ್ಯ ಪಂಚೋಲಿ ಅವರೇ, ಈಗ ತಾನೇ ಪ್ರಕರಣ ಪ್ರಾರಂಭ ಆಗಿದೆ, ಇನ್ನು ಕ್ಷಮೆ ಕೇಳೋದಕ್ಕೆ ಬಹಳ ಅವಕಾಶ ಸಿಗುತ್ತೆ ನಿಮ್ಗೆ.
ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆದಿತ್ಯ ಪಂಚೋಲಿ ಮೇಲಿನ ಪ್ರಕರಣದ ವಿಚಾರಣೆ ಮುಂದುವರಿಯುತ್ತೆ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಜನರ ಪರವಾಗಿ ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ. ಇವರು ಪೊಲೀಸರಿಗೆ ಸ್ಪಷ್ಟನೆ ನೀಡದೆ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಆದಿತ್ಯ ಪಂಚೋಲಿ ಸರ್, ನಾವು ಪತ್ರಿಕೆಗಳನ್ನ ಓದಿದಾಗ ಅಲ್ಲಿ ಬರೆದಿದ್ದಾರೆ ಮುಂಬೈನ ಪೊಲೀಸ್ನವರು ನಿಮ್ಮನ್ನ ಹುಡುಕ್ತಾ ಇದ್ದಾರೆ, ಆದ್ರೆ ನೀವಿಲ್ಲಿ ಆಪ್ಕಿ ಅದಾಲತ್ನಲ್ಲಿ ಬಂದು ಕೂತಿದ್ದೀರಾ. ಸರ್, ಮುಂಬೈ ಪೊಲೀಸ್ನವ್ರೇನಾದ್ರೂ ಮನ್ಸ್ ಮಾಡಿದ್ರೆ ನಾನ್ ಅವ್ರ ಮುಂದೆ ತುಂಬಾ ಸಣ್ಣವನು. ಅವರು ದಾವೂದ್ ಇಬ್ರಾಹಿಂನ ಬೇಕಾದ್ರೂ ಹಿಡ್ಕೊಂಡ್ ಬರ್ತಾರೆ. ಮುಂಬೈ ಪೊಲೀಸರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅಂದ್ರೆ ಪ್ರಪಂಚದ ಪೊಲೀಸಿಂದಾನು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಪೊಲೀಸರು ಮನ್ಸ್ ಮಾಡಿದ್ರು ಅಂದ್ರೆ ಒಂದೇ ನಿಮಿಷದಲ್ಲಿ ಆದಿತ್ಯ ಪಂಚೋಲಿ ಕೈಗೆ ಕೋಳ ಹಾಕ್ತಾರೆ. ನೋಡಿ, ಇವತ್ತಿನ ಪತ್ರಿಕೆನಲ್ಲಿ ಏನಂತ ಬರ್ದಿದ್ದಾರೆ ಅಂತಂದ್ರೆ, ಆದಿತ್ಯ ಪಂಚೋಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ಕ್ರೈಮ್ ಬ್ರಾಂಚ್ಗೆ. ಅವರ ಕಾರ್ನಲ್ಲೇ ಕೂತಿದ್ರು, ಮತ್ತೆ ತುಂಬಾ ಮೀಡಿಯಾದವ್ರು ಇರೋದನ್ನ ನೋಡಿದ್ರು. ಟಿವಿಯವ್ರು ಇರೋದನ್ನ ನೋಡಿ ಮತ್ತೆ ಅವರು ತಮ್ಮ ಮನೆಗೆ ವಾಪಸ್ ಹೊರಟೋದ್ರು. ಯಾಕೆ ನಾನು ಪೊಲೀಸ್ ಸ್ಟೇಷನ್ಗೆ? ನನ್ಗೆ ಯಾವ ಫೋನು ಬಂದಿಲ್ಲ, ನನ್ಗೆ ಯಾವ ಸೆಮೆನ್ಸು ಬಂದಿಲ್ಲ. ನನಗೆ ಪ್ರೆಸ್ನವ್ರ ಫೋನ್ ಬರಕ್ ಶುರು ಆಯ್ತು 5:45 ಗಂಟೆಯಿಂದ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀರಾ ಅಂದ್ರು. ನಾನು ಹೇಳ್ದೆ ನಾನು ಯಾವ ಸ್ಟೇಷನ್ಗೂ ಹೋಗ್ತಿಲ್ಲ, ನಾನು ಯಾರು ಕರ್ದಿಲ್ಲ. ನಾನೇ ಅನ್ಕೋತಿದ್ದೀನಿ ಪೊಲೀಸವ್ರು ನನ್ನ ಬೇಗ ಕರೀಲಿ ಅಂತ. ಮತ್ತಿಲ್ಲಿ ನೋಡಿ, ದಯವಿಟ್ಟು ನೀವೇ ನಂಗೆ ನ್ಯಾಯ ಕೊಡಿಸಿ. ಒಂದ್ ವೇಳೆ ನಾನ್ ದೋಷಿ ಆಗಿದ್ರೆ 100% ದೇ ಶುಡ್ ಪನಿಷ್ ಮೀ, ಬಿಕಾಸ್ ಇಟ್ ಶುಡ್ ಸೆಟ್ ಅ ಎಕ್ಸಾಂಪಲ್ ಫಾರ್ ದ ಹೋಲ್ ಆಫ್ ದಿಸ್ ಕಂಟ್ರಿ ಅಂಡ್ ದ ಯೂತ್ ಆಫ್ ದಿಸ್ ಕಂಟ್ರಿ. ಹೀಗೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಅಂದ್ರೆ ನಾನ್ ದೋಷಿ ಅಲ್ಲ ಅಂದ್ರೆ ನಾನ್ ಎಷ್ಟು ಗೌರವನ ಪೊಲೀಸರಿಗೆ ಕೊಡ್ತೀನೋ ಅಷ್ಟೇ ಗೌರವ ಪೊಲೀಸ್ನವರು ನನ್ಗೆ ಕೊಡ್ಬೇಕು. ಮತ್ತವ್ರು ಹೇಳ್ಬೇಕು ಹಿ ಈಸ್ ನಾಟ್ ಇನ್ವಾಲ್ವ್ಡ್ ಅಂತ. ನೀವು ಪದೇ ಪದೇ ಹೇಳ್ತಿದ್ದೀರಾ ನಾನು ಇನ್ವಾಲ್ವ್ಡ್ ಇಲ್ಲ ಅಂತ. ನೀವು ಪದೇ ಪದೇ ಹೇಳ್ತಿದ್ದೀರಾ ನನ್ನ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ. ಆದ್ರೆ ಸುಮಾರು 1 ವಾರದಿಂದ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನೀವು ಯಾಕೆ ಮುಖ್ಯಾಂಶಗಳಲ್ಲಿ ಬರ್ತಿದ್ದೀರಾ ಅಂತಂದ್ರೆ, ಯಾಕೆ ಕಾಣಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಮೇಲೆ ಈ ಆರೋಪಗಳಿವೆ. ಸರ್, ನನಗೆ ತುಂಬಾ ಹ್ಯೂಮಿಲೇಷನ್ ಆಗ್ತಿದೆ. ಸರ್, ನಾನು ಏನೇನ್ ಮಾಡಿದ್ದೀನಿ ಇಲ್ಲಿವರೆಗೂ ತುಂಬಾನೇ ಮಾಡಿದ್ದೀನಿ. ಯಾವಾಗ ನಾನು ಫಿಲ್ಮ್ ಇಂಡಸ್ಟ್ರಿ ಕಾಲಿಟ್ನೋ ಅವಾಗಿಂದ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿನೂ ಮಾಡ್ತಾನೆ. ಸರ್, ನಾವು ಪಬ್ಲಿಕ್ ಮುಂದೆ ನಗ್ನವಾಗಿದ್ದೀವಿ, ಸರಿನಾ? ನಮ್ಮ ಸಂಪೂರ್ಣ ಲೈಫ್ ನಾವೇನೇ ಮಾಡಿದ್ರು, ನಾವು ಕೆಮ್ಮಿದ್ರು, ರೆಸ್ಟೋರೆಂಟ್ಗೆ ಊಟ ಮಾಡಿದ್ರು, ಯಾರ ಜೊತೆಗಾರು ಗಲಾಟೆ ಮಾಡಿದ್ರು, ಯಾರನ್ನಾದ್ರೂ ಪ್ರೀತಿ ಮಾಡಿದ್ರು, ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋದ್ರು, ಮಕ್ಳ ಜೊತೆ ಆಟ ಆಡಿದ್ರು, ಎಲ್ಲ ಫೋಟೋ ಬರುತ್ತೆ. ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್. ಬಟ್ ಯಾವ ವ್ಯಕ್ತಿಗಳು ಬೆರಳು ಮಾಡಿ ತೋರಿಸ್ತಾರೋ ಅವ್ರು ಒಳಗೆ ಹೋಗಿ ನೋಡ್ಕೋಬೇಕು ಅವ್ರು ನಗ್ನವಾಗಿದ್ದಾರಾ ಇಲ್ವಾ ಅಂತ. ಬಟ್ಟೆ ಹಿಂದೆ ಎಲ್ರೂ ನಗ್ನವಾಗೇ ಇದ್ದಾರೆ, ತಪ್ಪು ಯಾರು ಮಾಡ್ದೇ ಇರ್ತಾರೆ? ಆದ್ರೆ ಏನಾದ್ರೂ ಒಂದು ಕಾರಣ ಇದ್ದೇ ಇರತ್ತಲ್ವಾ ನಿಮ್ಮ ಬಗ್ಗೆ ಈ ರೀತಿ ಬರ್ದಿದ್ದಾರೆ ಪದೇ ಪದೇ ಅಂದ್ರೆ? ಸರ್, ಇದು ಶುರುವಿನಿಂದ ನನ್ನ ಇಮೇಜ್ನ ಈ ರೀತಿ ಮಾಡಿದ್ದಾರೆ ಪ್ರೆಸ್ನವರು. ನಾನ್ ನಿಮ್ಗೊಂದು ಹಳೇ ವಿಷಯ ಹೇಳ್ತೀನಿ, ನೀವು ಗಾಬರಿ ಆಗ್ಬಿಡ್ತೀರಾ. ಇವರೆಲ್ಲ ಬಯಸೋದು ನನ್ನ ಇಮೇಜ್ನ ಆಂಗ್ರಿ ಯಂಗ್ ಮ್ಯಾನ್ ಮಾಡ್ಬೇಕು ಅಂತ. ಇವ್ರು ನನ್ನ ಸ್ಕ್ರೀನ್ ಮೇಲೆ ಆಂಗ್ರಿ ಯಂಗ್ ಮ್ಯಾನ್ ಆಗಕ್ ಬಿಡಲ್ಲ. ರಿಯಲ್ ಲೈಫ್ನಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಮಾಡ್ಬಿಟ್ರು. ಆಂಗ್ರಿ ಯಂಗ್ ಮ್ಯಾನ್ ಈಗ ಎಲ್ಲಿದ್ದವ್ರು ಎಲ್ಲಿದ್ದಾರೆ ಅಂತ ನೋಡಿ. ಅದೇ ಈಗ ನಾನು ಹೇಗಾಗಿದ್ದೀನಿ ಅಂತ ನೋಡಿ. ಅವ್ರು ಇಮೇಜನ್ನು ಕೊಟ್ರು, ಆದ್ರೆ ಇಮೇಜ್ನ ಉಳಿಸ್ಕೊಳ್ಳೋದಕ್ಕೆ ಪ್ರತಿ ಸಲ ಅವ್ರು ಹೇಗಾದ್ರೂ ನನ್ನ ವಿಲನ್ ಮಾಡ್ತಾನೆ ಇರ್ತಾರೆ. ಸರ್, ಈಗ ನನ್ ಮೇಲಿರೋ ಅಪರಾಧ ಏನು? ನನ್ ಮೇಲೇನಾದ್ರೂ ಟಾಡಾ ಕೇಸ್ ಇದೆಯಾ? ಸರ್, ಕೇಳ್ತಾ ಇದೀನಿ, ನನ್ ಮೇಲೆ ಟಾಡಾ ಕೇಸ್ ಇದೆಯಾ? ನಾನ್ ಯಾವಾಗಾದ್ರೂ ನಾರ್ಕೋಟಿಕ್ಸ್ ಮಾಡಿದೀನಾ? ನಾನ್ ನಾರ್ಕೋಟಿಕ್ಸ್ ಮಾಡ್ತಿರೋವಾಗ ಸಿಕ್ಕಾಕೊಂಡಿದ್ದೀನಾ? ನಾನ್ ಯಾವ್ದಾದ್ರೂ ಅಮಾಯಕ, ಮುಗ್ಧ ಪ್ರಾಣಿಯನ್ನ ಏನಾದ್ರೂ ಹತ್ಯೆ ಮಾಡಿದೀನಾ? ನನ್ ಮೇಲೆ ಯಾವ ಕೇಸ್ಗಳಿವೆ? ಪಾರ್ಕಿಂಗ್ದು, ಇನ್ನೊಂದು, ಮತ್ತೊಂದು. ಇದು ಯಾರ ಮೇಲೆ ಬೇಕಾದ್ರೂ ಇರ್ಬೋದು, ಸಾಮಾನ್ಯ ವ್ಯಕ್ತಿಗಳ ಮೇಲೂ ಇರುತ್ತೆ. ಮತ್ತೆ ಪ್ರತಿ ಸಲ ಬೇರೆ ಯಾರಾದ್ರೂ ಮಾಡಿದ್ರೆ ಅವರು ಸಾಧು, ಸನ್ಯಾಸಿ, ಭಗವಂತ, ಅವರು ಗ್ರೇಟು. ಆದ್ರೆ ಆದಿತ್ಯ ಪಂಚೋಲಿ ಮಾಡಿದ್ರೆ ದಾವೂದ್ ಇಬ್ರಾಹಿಮ. ಕಾನೂನಿನ ದೃಷ್ಟಿಯಲ್ಲಿ ಎಲ್ರೂ ಒಂದೇ ಆಗಿರ್ಬೇಕು. ಮತ್ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸರ್. ಕಾನೂನಲ್ಲಿ ಹೀಗ್ ಬರ್ದಿದ್ದಾರೆ, ಒಂದ್ ವೇಳೆ 1000 ಅಪರಾಧಿ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಗಲ್ ಶಿಕ್ಷೆ ಆಗ್ಬಾರ್ದು. ಕಾನೂನಿನ ಮೊದಲನೇ ಪುಟದಲ್ಲೇ ಇದನ್ನ ಬರ್ದಿದ್ದಾರೆ. ಆದ್ರೆ ನೀವು ಜನರ ಮುಂದೆ ಹೇಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀರಲ್ಲ, ಹಾಗೆ ನೀವು ಪೊಲೀಸ್ನವ್ರ ಹತ್ರ ಹೋಗ್ಬೇಕಿತ್ತು. ಮತ್ತೆ ಅಲ್ಲೂ ಕೂಡ ಪೊಲೀಸರ ಹತ್ರ ನಿಮ್ ಕೈಯಲ್ಲಿ ಲಾಠಿ ಇಲ್ಲ, ಪೊಲೀಸರ ಹತ್ರ ಲಾಠಿ ಇರುತ್ತೆ. ಪೊಲೀಸರ ಮುಂದೆ ನಾನು ಹೀಗ್ ಜೋರಾಗೆಲ್ಲ ಮಾತಾಡಿದ್ರೆ ಬೇರೆ ಇನ್ನೊಂದು ಕೇಸ್ ಹಾಕಿ ನನ್ನ ಒಳಗೆ ಹಾಕ್ತಾರಷ್ಟೇ. ನಿಮ್ಗೇನಾದ್ರೂ ಪೊಲೀಸ್ನವರು ಧಮಕಿ ಹಾಕಿದ್ರಾ? ಸರ್, ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಐ ಕ್ರೈಡ್ ಆಫ್ಟರ್ ದಟ್. ಫಾರ್ 2 hours ಐ ಕ್ರೈಡ್ ಸರ್. ಸರ್, ನಾನು ಒಬ್ಬ IPS ಆಫೀಸರ್ ಕೊಠಡಿ ಒಳಗೆ ಹೋದೆ. ಅದು ಪಾರ್ಕಿಂಗ್ ಕೇಸ್ಗೆ, ತರುಣಂ ಕೇಸ್ಗಲ್ಲ, ಒಂದು ಪಾರ್ಕಿಂಗ್ ಕೇಸ್ಗೋಸ್ಕರ. ಅವ್ರ ಕೊಠಡಿಗೆ ಹೋದೆ. ಹಿ ವಾಸ್ ವೇರಿಂಗ್ ಹಿಸ್ ಕಲರ್ಸ್. ಅವರು ಯೂನಿಫಾರ್ಮ್ ಹಾಕೊಂಡಿದ್ರು ಸರ್. ಅವ್ರಿಗೆ ಈಗಲೂ ಗೌರವ ಕೊಡ್ತೀನಿ, ಲೈಫ್ ಟೈಮಲ್ಲಿ ಕೊಡ್ತಾನೇ ಇರ್ತೀನಿ. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್
ನಾನು ಆದಿತ್ಯ ಪಂಚೋಲಿ, ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬೇಕು. ನನಗ್ ನೀವು ನಿಮ್ಮ ಆಫೀಸಲ್ಲೇ ಕಾಂಪ್ರಮೈಸ್ ಮಾಡಿಸಿ ಅಂತ. ಒಂದ್ ವೇಳೆ ನಾನು ಅವ್ರ ಹತ್ರ ಹೋದ್ರೆ ಸುಮ್ನೆ ಬೇರೆ ಏನಾದ್ರೂ ಆರೋಪ ಮಾಡ್ಬೋದು ಅಂತ. ಅಂಡ್ ಅಗೇನ್ ಐ ರಿಪೀಟ್, ಯಾರ್ ಜೊತೆ ನಂದು ಗಲಾಟೆ ಮಾಡ್ಕೊಂಡಿದ್ನೋ ಪ್ರತೀಕ್, ಹೀಸ್ ಫ್ರಮ್ ಅ ವೆರಿ ನೈಸ್ ಫ್ಯಾಮಿಲಿ. ಸರ್, ಆ ವ್ಯಕ್ತಿ ಹಲ್ ಕಚ್ಚಿ ಏನ್ ಹೇಳ್ದ ಗೊತ್ತಾ ನನಗೆ? ಆ ವ್ಯಕ್ತಿ ಹೇಳಿದ್ರು, ಏನ್ ದೊಡ್ಡ ದಾದಾಗಿರಿ ಮಾಡ್ತೀಯ ನೀನು? ಸರ್, ನಾನ್ ಕೇಳಿದೆ, ಸರ್ ನಾನೇನ್ ಮಾಡ್ದೆ? ಆ ನಾನೇನ್ ಮಾಡಿದ್ದೀನಿ? ಹೇಳ್ತೀನಿರು ಏನ್ ಮಾಡಿದ್ಯಾ ಅಂತ. ನಾನು ಹೇಳ್ದೆ, ಸರ್ ಹೇಳಿ. ಹೌದಾ? ಹೇಳಿದ್ರು, ಮಿಸ್ಟರ್ ಆದಿತ್ಯ ಪಂಚೋಲಿ, ಯು ಆರ್ ಅ ಡ್ರಗ್ ಡೀಲರ್, ಯು ಆರ್ ಡೀಲಿಂಗ್ ಇನ್ ನಾರ್ಕೋಟಿಕ್ಸ್. ಗೊತ್ತಾಯ್ತಾ? ಅವ್ರ ಆಫೀಸಲ್ಲಿ ಯೂನಿಫಾರ್ಮ್ ಹಾಕೊಂಡು ಅಷ್ಟು ದೊಡ್ಡ ಆಫೀಸರ್ ಹೇಳಿದ್ದು. ನಾನ್ ರೋಡಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ, ನೀವು ರೋಡಲ್ಲಿ ಹೋಗೋ ವ್ಯಕ್ತಿ ಕೂಡ ಈ ರೀತಿ ಎಲ್ಲ ಹೇಳೋಕ್ಕಾಗಲ್ಲ, ಅವ್ರು ಒಂದ್ ವೇಳೆ ಇನ್ವಾಲ್ವ್ ಆಗಿಲ್ಲ ಅಂದ್ರೆ. ಅವ್ರು ಹೇಳಿದ್ರು, ಮಿಸ್ಟರ್ ಆದಿತ್ಯ ಪಂಚೋಲಿ, ಯು ಆರ್ ಅ ಡ್ರಗ್ ಪೆಡ್ಲರ್, ಯು ಆರ್ ಡೀಲಿಂಗ್ ಇನ್ ನಾರ್ಕೋಟಿಕ್ಸ್. ನಾನ್ ಹೇಳ್ದೆ, ಸರ್. ಅವ್ರು ಹೇಳಿದ್ರು, ಇದೇನು ಅಲ್ಲ, ಯು ಆರ್ ಅ ಮ್ಯಾಚ್ ಫಿಕ್ಸರ್. ನಾನ್ ಕೇಳಿದೆ, ಸರ್ ನೀವೇನ್ ಹೇಳ್ತಾ ಇದ್ದೀರಾ? ಅದಕ್ಕೆ ಅವ್ರು ಹೇಳಿದ್ರು, ಇದೇನು ಅಲ್ಲ ಮಿಸ್ಟರ್ ಆದಿತ್ಯ ಪಂಚೋಲಿ, ಯು ಆರ್ ಅ ಪಿಂಪ್. ಅವನನ್ನ ಪಿಂಪ್ ಅಂತ ಕರೀತಿದ್ದಾರೆ. ನಾನ್ ಮನೆಗ್ ಬಂದು ಅಳ್ತಾ ಇದ್ದೆ. ಆಮೇಲೆ ನಾನು ಹೇಳಿದೆ, ಏನೂ ಇಲ್ಲ, ನಾನೇನು ಮಾಡಕ್ಕಾಗ್ದೆ. ನಾನು ಅವ್ರಿಗೆ ಹೇಳಿದೆ, ಸರ್ ಯು ಆರ್ ದ ಬಾಸ್, ನೀವೇನ್ ಬೇಕಾದ್ರೂ ಹೇಳ್ಬೋದು, ಐ ಕಾಂಟ್ ಡೂ ಎನಿಥಿಂಗ್ ಟು ಯು. ಅವ್ರು ನನಗೆ ಹೇಳಿದ್ರು, ನಿನಗೇನ್ ಮಾಡ್ತೀನಿ ನೋಡ್ತಾ ಇರು, ನಿನ್ನ ಮನೆ ಆಚೆ ನಿನ್ ಬಟ್ಟೆ ಬಿಚ್ಚಿಸ್ತೀನಿ, ನಿಮ್ ಮನೆ ರೋಡಲ್ಲಿ ಎಲ್ರ ಮುಂದೆ ಹೊಡಿತೀನಿ ನಿನ್ಗೆ. ನಾನ್ ಇವತ್ ಹೇಳ್ತಾ ಇದ್ದೀನಿ, ನನ್ ಮೇಲೆ ಕೈ ಮಾಡಿ ನೋಡಿ ಅಂತ. ನನ್ಗೂ ದೇವ್ರಿದ್ದಾರೆ. ನಾನ್ ನನ್ ದೇವ್ರಿಗೆ ಹೇಳ್ದೆ, ನಿನ್ನ ನ್ಯಾಯಾಲಯದಲ್ಲಿ ನಿಲ್ಸು, ಶಿಕ್ಷೆ ಕೊಡೋದಾದ್ರೆ ನೀನ್ ಕೊಡು, ಈ ಕೆಟ್ಟ ಜನಗಳ ನ್ಯಾಯಾಲಯದಲ್ಲಿ ನಿಲ್ಲಿಸ್ಬೇಡ. ನಾನೆಂದು ನಾನು ಇವ್ರ ಮುಂದೆ ಭಿಕ್ಷೆ ಬೇಡೋದು ಯಾವತ್ತಿಗೂ ಬೇಡ. ನಿನಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಕೊಡು, ನನ್ನ ರಸ್ತೆಗೆ ತಗೊಂಡ್ ಬಾ, ನೀನ್ ಕೊಡು, ಇವ್ರಿಗೆ ಆ ಹಕ್ಕನ್ ಕೊಡ್ಬೇಡ ಅಂತ. ನಾನ್ ದೇವ್ರ ಮುಂದೆ ಕಣ್ಣೀರ್ ಹಾಕ್ತೆ, ಅದು ಒಂಟಿಯಾಗಿ ಕೂತ್ಕೊಂಡು. ಇದ್ಯಾವ ಪದ್ಧತಿ ಸರ್? ನನ್ ಜೊತೆ ಹೀಗೆ ನಡ್ಕೊಂಡ್ರು? ನಾನು 21 ವರ್ಷದಿಂದ ಫಿಲಂ ಇಂಡಸ್ಟ್ರಿಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮಪ್ಪ ಯಾವ ಸ್ಟಾರೂ ಅಲ್ಲ, ನಾನ್ ಯಾವುದೇ ಸ್ಟಾರ್ ಮಗನೂ ಅಲ್ಲ, ಹಾಗಂತ ನಾನೇನು ಅಲ್ಲ ಅಂತನೂ ಅಲ್ಲ. ನಾನ್ ರೋಡಲ್ಲಿ ನಿಂತ್ಕೊಂಡ್ರೆ 10,000 ಜನ ನಿಲ್ತಾರೆ ನನ್ ಜೊತೆ. ಇಲ್ಲಿ ಪಬ್ಲಿಕ್ ಇದಾರಲ್ಲ, ಅವ್ರ ಹತ್ರ ಕೇಳೋಣ. ನೀವ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ. ನೀವು ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅನ್ನೋ ಆರೋಪ ನಿಮ್ಮ ಮೇಲೆ ಬಂದಾಗ ಆ ಟೈಮಲ್ಲಿ ನಿಮಗೆ ಹೇಗ್ ಫೀಲ್ ಆಯ್ತು? ಅಂದ್ರೆ ಮೊದಲನೇ ಸಲ ಒಬ್ಬ ಆಕ್ಟರ್ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಸುದ್ದಿನ ನಾವು ಕೇಳಿದ್ದು. ಹೌದು, ಸರ್, ಇದಕ್ಕೆ ಕೊನೆ ಸಲ ಕೂಡ. ಸರ್, ಇದಕ್ಕೇನು ಭರವಸೆ ಇಲ್ಲ ಅಲ್ವಾ? ಇದಕ್ ಭರವಸೆ ಇಲ್ಲ ಅಂದ್ರೆ ಗೊತ್ತಿಲ್ಲ, ಬೇರೆ ಯಾರಾದ್ರೂ ಬಕ್ರ ಆಗ್ಬೋದು. ನೋಡಿ, ನಾನು ಯಾವ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ, ನನ್ ಯಾವ್ದು ಇನ್ವಾಲ್ವ್ಮೆಂಟೂ ಇಲ್ಲ. ನಾನು ಮುರಳೀಧರನ್ನ ಒಂದೇ ಒಂದ್ಸಲ ಭೇಟಿಯಾಗಿರೋದು. ನನಗೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಯಾವ ವ್ಯಕ್ತಿ ಕೂಡ ಗೊತ್ತಿಲ್ಲ. ಈಗ ಚೇತನ್ ಶರ್ಮಾ ಅವ್ರನ್ನ ಹೊರಗಡೆ ಭೇಟಿಯಾದೆ. ನನಗೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಯಾವ ವ್ಯಕ್ತಿ ಗೊತ್ತಿಲ್ಲ ಅಂದ್ಮೇಲೆ ಮ್ಯಾಚ್ ಫಿಕ್ಸಿಂಗ್ ಮಾಡಕ್ ಹೇಗ್ ಸಾಧ್ಯ? ಅವ್ರು ಕೇಳ್ತಾ ಇರೋದು ನಿಮ್ಮ ಮೇಲೆ ಈ ರೀತಿ ಆರೋಪ ಬಂದಾಗ ನನ್ಗೆ ಹೇಗೆ ಅನಿಸ್ತು ಅಂತನಾ? ನಂಗೆ ತುಂಬಾ ನೋವಾಯ್ತು ಸರ್, ನನಗೆ ತುಂಬಾನೇ ನೋವಾಯ್ತು. ಮತ್ ನಾನು ಈ ನ್ಯಾಯಾಲಯದಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಾನು ಯಾವ ತರ ತಪ್ಪುಗಳು ಮಾಡಿದ್ದೀನೋ ಅದನ್ನೆಲ್ಲ ಒಪ್ಕೊಳಕ್ ನಾನು ರೆಡಿ ಇದ್ದೀನಿ ಎಂದೆ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ವೋ ಅದನ್ನ ಒಪ್ಕೊಳ್ಳೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ಆದಿತ್ಯ ಅವರೇ, ಯಾವ ತಪ್ಪುಗಳನ್ನ ನೀವು ಮಾಡಿದ್ದೀರಲ್ಲ, ಅದರ ಒಂದು ದೊಡ್ಡ ಪಟ್ಟಿ ನನ್ನ ಕೈಯಲ್ಲಿದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಆದಿತ್ಯ ಪಂಚೋಲಿ ಅವರ ಮೇಲೆ ಜನತೆಯ ವಿಚಾರಣೆಯನ್ನ ಮುಂದುವರಿಸೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪ ಮತ್ತೆ ಪ್ರಶ್ನೆಗಳ ಮಧ್ಯೆ ಇದ್ದಾರೆ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಆದಿತ್ಯ ಪಂಚೋಲಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ. ಇವರು ಮಾತು ಮಾತಿಗೂ ಹೊಡೆದಾಟ ಮಾಡುತ್ತಾರೆ. ಆದಿತ್ಯ ಪಂಚೋಲಿ ಸರ್, ಇದು 14ನೇ ಜುಲೈ 1999ರ ಘಟನೆ. ಅದರ ಬಗೆಗಿನ ಪತ್ರಿಕೆ ನನ್ನ ಕೈಯಲ್ಲಿದೆ. ಈ ಪತ್ರಿಕೆಯಲ್ಲಿ ಬರ್ದಿದ್ದಾರೆ, ಬ್ಯಾಂಡ್ರಾದ ಒಂದು ಸಿನಿಮಾ ಪಾರ್ಟಿಯಿಂದ ಬರ್ತಿರುವಾಗ ನೀವು ಸ್ವಲ್ಪ ನಶೆಲಿದ್ರಿ, ಮತ್ತೆ ನೀವು ಪೊಲೀಸ್ನವ್ರಿಗೆ ಗುದ್ದಿದ್ರಂತೆ. ಇದು ನಿಜಾನೇ, ನೀವ್ ಹೇಳಿದ ನಿಜಾನೇ. ಅದು ಆಕ್ಸಿಡೆಂಟ್ ಆಗಿತ್ತು. ನೋಡಿ, ಯಾವ್ದನ್ನ ಆಕ್ಸಿಡೆಂಟ್ ಅಂತೀವಿ, ಅದು ಆಕ್ಸಿಡೆಂಟ್ಲಿ ಆಗಿರ್ಬೇಕು. ಪೊಲೀಸ್ನವ್ರೊಂದ್ ಮೂಲೆ ನಿಂತ್ಕೊಂಡಿದ್ರು, ನಾನೇ ಕಾರ್ನ ಯರಾಬಿರಿ ಓಡಿಸ್ಕೊಂಡೋಗಿ ನಾನು ಢಮ್ ಅಂತ ಯಾರಿಗೂ ಗುದ್ಲಿಲ್ಲ. ಅರ್ಥ ಆಯ್ತಲ್ವಾ? ಅವರು ಬೈಕ್ ಮೇಲಿದ್ರು, ತುಂಬಾ ಜೋರು ಮಳೆ ಬರ್ತಾ ಇತ್ತು ಅವತ್ ರಾತ್ರಿ. ನಾನ್ ನನ್ನ ಕಾರ್ ಒಳಗಿದ್ದೆ, ಆಕ್ಸಿಡೆಂಟ್ ಆಯ್ತು. ನನಗೆ ತುಂಬಾ ಬೇಜಾರಾಗಿದೆ ಈ ವಿಷಯದಲ್ಲಿ. ನಾನು ಅವ್ರ ಫ್ಯಾಮಿಲಿನ ಭೇಟಿ ಮಾಡಕ್ ಹೋಗಿದ್ದೆ. ನಾನು ಅವ್ರಿಗೆ ಸಂಪೂರ್ಣವಾಗಿ ಚಿಕಿತ್ಸೆ ಕೊಡಿಸ್ದೆ. ಇವತ್ತು ಅವರಿಬ್ರು ಕಾನ್ಸ್ಟೇಬಲ್ಸ್ ಯಾರಿದ್ರು, ಪೊಲೀಸ್ನವರು, ಇವತ್ಗೂ ನಾನ್ ಮನೇಲಿಲ್ಲ ಅಂದ್ರೂ ನಮ್ ಮನೆಗ್ ಬರ್ತಾರೆ, ನಮ್ಮ ಮಮ್ಮಿ ಅವ್ರಿಗೆ ಟೀ ಮಾಡ್ಕೊಡ್ತಾರೆ, ತಿಂಡಿ ಮಾಡ್ಕೊಡ್ತಾರೆ. ಇಂಥ ಸಂಬಂಧ ಇದೆ ನಮ್ ಜೊತೆ. ಆದ್ರೆ ನಾನು ಮತ್ತೆ ಹೇಳ್ತೀನಿ,
ಐ ಆಮ್ ವೆರಿ ರಾಂಗ್. ನಾನು ಕುಡ್ದು ಅವತ್ತು ಕಾರ್ನ ಓಡಿಸಬಾರ್ದಿತ್ತು. ಇದು ನನ್ನ 100% ತಪ್ಪಲ್ಲ, 500% ತಪ್ಪು. ಆದ್ರೆ ಈಗ ಬದಲಾಗಿದ್ದೀರಲ್ವಾ? ಈಗ ಕುಡಿದು ಕಾರ್ ಇಲ್ಲ, ಈಗ ಓಡ್ಸೋದಿಲ್ಲ ಡ್ರೈವರ್ ಅಲ್ವಾ? ಇಟ್ಕೊಂಡಿದ್ದೀನಿ. ಆದ್ರೆ ಕುಡಿಯೋದ್ ಮಾತ್ರ ಬಿಟ್ಟಿಲ್ಲ. ಸರ್ ನೋಡಿ, ಯಾವ್ದು ಸತ್ಯನೋ ಅದು ಸತ್ಯನೇ. ಯಾವಾಗ್ಲಾದ್ರೂ ಒಂದೆರಡು ಡ್ರಿಂಕ್ ಕುಡಿತೀನಿ, ಜಾಸ್ತಿನೂ ಕುಡಿತೀನಿ, 5 ಮೇಲೆ ಕುಡಿತೀನಿ. ಆ ಪೊಲೀಸ್ನವ್ರಿಗಂತೂ ನೀವು ಚಿಕಿತ್ಸೆ ಕೊಡ್ಸಿದ್ರಿ, ಅವರು ನಿಮ್ ಮನೆಗೂ ಕೂಡ ಬರ್ತಾರೆ. ಆದ್ರೆ ಪಾರ್ಕಿಂಗ್ನಲ್ಲಿ ಒಬ್ರು ಜೊತೆ ಗಲಾಟೆ ಆಗಿತ್ತಲ್ಲ, ಅದೇ ಪ್ರತೀಕ್ ಪಸ್ರಾನಿ ಸರ್, ಹ್ಮ್. ನೀವು ಅವ್ರ ಮೂಗಿಗೆ ಹೊಡೆದಿದ್ರಲ್ಲ? ನಾನು ಹೊಡೆದಿರಲಿಲ್ಲ ಸರ್. ಮಾತಿಗೆ ಮಾತು ಬೆಳೀತು, ಜಗಳ ಆಯ್ತು. ನಾನು 90 kg ಇದ್ದೀನಿ, ಅವರು 60 kg ಇದ್ದಾರೆ. ಆಗ ನಾನು ನೀವು ಪಂಚ್ ಹೊಡೆದು ಮೂಗ್ ಮುರಿದಿದ್ರಿ. ನಾನ್ ಪಂಚ್ ಹೊಡೆದು ಮೂಗ್ ಮುರಿಲಿಲ್ಲ. ನಾನು ಪೊಲೀಸ್ಗೂ ಹೇಳ್ದೆ, ನನ್ನ ಮಾತು ಕೇಳಿ. ಪೊಲೀಸ್ಗೂ ನಾನು ಹೇಳ್ದೆ, ನಾನು ಏನೂ ಮಾಡಿಲ್ಲ. ನೋಡಿ, ತಳ್ಳಾಟದಲ್ಲಿ ಏನೋ ಆಗಿರ್ಬೋದು. ಅವ್ರು 90 kg ಇದ್ದಾರೆ, ನನಗೂ ಏಟ್ ಬಿದ್ದಿರೋದು. ನಾನು 60 kg ಇದ್ದಿದ್ರೆ ಸರಿನಾ? ಮತ್ ಇದಾದ್ಮೇಲೆ ಏನಾಯ್ತು ಅಂತ ಕೇಳಿ. ಆದ್ರೆ ಪೊಲೀಸ್ನವರು ನಿಮ್ಮ ವಿರುದ್ಧ ಕೇಸ್ ಹಾಕಿದ್ರು, ಇಲ್ಲ, ನೀವು ಇಲ್ಲ. ಜಾಮೀನ್ ತಗೋಬೇಕಾಗ್ ಬಂತು. ಇಲ್ಲ, ಏನಾಯ್ತು ಅಂತ ಕೇಳಿ, ನನ್ನ ಮಾತನ್ನ ಕೇಳಿ ಸರ್. ಅವತ್ ರಾತ್ರಿ ಅವ್ರು ಪೊಲೀಸ್ಗೆ ಫೋನ್ ಮಾಡಿದ್ರು. ನಾನು ಹೇಳ್ದೆ, ನೋಡಿ ಸರ್, ಪೊಲೀಸ್ಗೆಲ್ಲ ಫೋನ್ ಮಾಡಬೇಡಿ, ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ ಅಂತ. ಯಾಕಂದ್ರೆ ಇದು ಸುಮ್ಮನೆ ರಾಧಾಂತ ಆಗುತ್ತೆ. 10:30 ರಾತ್ರಿಗೆ ಹೋಗಿ ಅವರು NC ಮಾಡಿದ್ರು ನನ್ನ ಮೇಲೆ. ಯಾರೋ ವರದಿ ಕೊಟ್ಟಿರ್ಬೋದು, ಸರಿನಾ? ಬೆಳಗ್ಗೆ ನನ್ಗೆ ಗೊತ್ತಾಯ್ತು ನನ್ನ ಮೇಲೆ NC ಆಗಿದೆ ಅಂತ. ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಪಬ್ಲಿಕ್ ಗೊತ್ತಿಲ್ಲ NC ಅಂದ್ರೆ ಏನು ಅಂತ. ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದಾವೆ? ನಿಮಗ್ ಗೊತ್ತಿರುತ್ತಲ್ಲ NC, FIR ಇದೆಲ್ಲ ಏನು ಅಂತ. ಫಾರ್ಮ್ ಏನಂದ್ರೆ ಏನೋ ಇದೆ. NC ಅಂದ್ರೆ ಯಾರ ಮೇಲೆ ಬೇಕಾದ್ರೂ ಫೈಲ್ ಮಾಡೋವಂಥದ್ದು, ಸರಿನಾ? ನಾನು ನಿಮ್ಮ ಮೇಲೆ ಬೇಕಾದ್ರೂ ಮಾಡ್ಬೋದು, ಇವ್ರ ಮೇಲೆ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇಂಪಾರ್ಟೆಂಟ್ ವಿಷಯ ಕೇಳಿ. ರಾತ್ರಿ 10:30ಗೆ ಅವರು NC ಮಾಡಿದ್ರು. ನನಗೆ ಬೆಳಗ್ಗೆ ಗೊತ್ತಾಯ್ತು, ಅದು ಪ್ರೆಸ್ ಕಡೆಯಿಂದ ನಿಮ್ಮ ಮೇಲೆ NC ಆಗಿದೆ ಅಂದ್ರು. ನಾನು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಸಣ್ಣ ಪುಟ್ಟ ಕೇಸ್ ಬಿಡಿ, ನೀವು ಬರೋ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ, ಸರ್ ನಾನು NC ಮಾಡಬೇಕು. ಆಗ ಪೊಲೀಸ್ ಹೇಳಿದ್ರು, ನೀವು ಬರೋ ಅವಶ್ಯಕತೆ ಖಂಡಿತ ಇಲ್ಲ ಸರ್. ಆಗ ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ. 6:30ಗೆ ಮತ್ತೆ ನನಗೆ ಟೈಮ್ಸ್ ಆಫ್ ಇಂಡಿಯಾ ಅಂತ ಫೋನ್ ಬಂತು. ನಿಮ್ಮ ಹೆಸರಲ್ಲಿ FIR ರಿಜಿಸ್ಟರ್ ಆಗಿದೆ ಅಂದ್ರು. ನಾನು ಹೇಳಿದೆ, NC ಕೆನಾಟ್ ಬಿ ಕನ್ವರ್ಟೆಡ್ ಇಂಟು FIR. ವಾಟ್ ಆರ್ ಯು ಸೇಯಿಂಗ್? ಸರ್, ನಾನ್ ಬೇಲೇಬಲ್ ವಾರೆಂಟ್ ಮಾಡಿದ್ದಾರೆ. ನನ್ನ ಮೇಲೆ 3 ಸೆಕ್ಷನ್ ಬೇರೆ ಹಾಕಿದ್ದಾರೆ. 325, 324, 504, 506, Part 2. I am talking like a lawyer today. Sir, police is trying to arrest me. ನನ್ನ ಮೇಲೆ ದೇವ್ರ ಕೃಪೆ ಇತ್ತು. ಈಗ ನನ್ನ ಗಾಡಿ ಹೊರಗೋಯ್ತು, ಪೊಲೀಸ್ ಗಾಡಿ ಬಿಲ್ಡಿಂಗ್ ಒಳಗೆ ನುಗ್ತು. ಅವತ್ ರಾತ್ರಿ ಅವ್ರು ಸಿಕ್ಕಿದ್ರೆ ನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಮಾರನೇ ದಿನ ಹಾಜರ್ ಪಡಿಸ್ತಾ ಇದ್ರು ಅಲ್ವಾ? ಸರ್, ನಾನು ಜಡ್ಜ್ ಸರ್ ಹತ್ರ ಹೋದೆ. ಹಾನರಬಲ್ ಜಡ್ಜ್ ನಿಕಮ್ ಸರ್ ಅವ್ರ ಹತ್ರ, ಅದಾಲತಲ್ಲಿ ಸೆಷನ್ ಕೋರ್ಟ್ ನಂಬರ್ 17. ನನಗೆ 50 ಜನ ಹೇಳಿದ್ರು, ನೀನು ಯಾವ ಕೋರ್ಟ್ಗೆ ಹೋಗ್ತಿದ್ಯಲ್ಲ, ನಿಕಮ್ ಸಾಹಬ್ ಹತ್ರ ಹೋಗ್ತಿದ್ಯಲ್ಲ. ನಿಕಮ್ ಸಾಬ್ ಯಾವತ್ತೂ ನಿಂಗೆ ಇಂಟರ್ಮ್ ಬೇಲ್ ಕೊಡೋದಿಲ್ಲ. ನಿಕಮ್ ಸಾಬ್ ನಾನು ಹೋಗ್ತಿದ್ದ ಹಾಗೆ ಕೇಳಿದ್ರು. ಏನಾಯ್ತು? ಅವರು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದ್ರು, ನನ್ನ ಲಾಯರ್ ಮತ್ತೆ ಜಡ್ಜ್ ಸಾಬ್. ಪಾರ್ಕಿಂಗ್ ಕಾರಣಕ್ಕ ಅವ್ರು ಹೇಳಿದ್ರು, ಮಿಸ್ಟರ್ ಆದಿತ್ಯ ಪಂಚೋಲಿ. ನಾನು ಅಂದ್ಕೊಂಡೆ ನನ್ನ ಕತೆ ಮುಗೀತು ಅಂತ. ಆಗ ಅವ್ರು ಹೇಳಿದ್ರು, ಮಿಸ್ಟರ್ ಆದಿತ್ಯ ಪಂಚೋಲಿ, ಇನ್ ಮೈ ಹೋಲ್ ಕರಿಯರ್ ಐ ಆಮ್ ಕೋಟಿಂಗ್ ಹಿಮ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್ and I am obliged towards him. He said, Aditya Pancholi, in my whole life, I have not given interim bail to anybody. But this can happen to anyone because ಪ್ರತಿದಿನ ನಾನು ನನ್ನ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಸಮಸ್ಯೆಯಿಂದ ಗಲಾಟೆ ಮಾಡ್ತಾನೆ ಇರ್ತೀನಿ. He gave me interim bail. Next day he gave me anticipatory bail. ಈ ಬೇಸಸ್ ಮೇಲೆ ರಾತ್ರಿ ಯಾವಾಗ FIR NC ಮಾಡಿದ್ರೋ ಅದ್ರಲ್ಲಿ ಜೀವಕ್ಕೆ ಬೆದರಿಕೆ ಇರ್ಲಿಲ್ಲ. 506/2 ಜೀವಕ್ಕೆ ಬೆದರಿಕೆ ಹಾಕ್ತಾರೆ. ನಾನು ನಿನ್ನ ಜೀವ ತೆಗೆದು ಬಿಡ್ತೀನಿ, ಬಿಡೋದಿಲ್ಲ, ಗುಂಡ್ ಹೊಡೆದು ಸಾಯಿಸ್ತೀನಿ. ಅದಕ್ಕೆ ಹೇಳ್ತಾರೆ 506/2. ಅವ್ರಂದ್ರು 20 ಗಂಟೆ ನಂತರ ನೀನು ಅವನ್ನ ಭೇಟಿ ಮಾಡಿದ್ಯಾ ಯಾವಾಗಾದ್ರೂ? ನಾನಂದೇ ಇಲ್ಲ, ನಾನಂತೂ ಭೇಟಿ ಮಾಡಿಲ್ಲ. He said this is after thought and he granted me anticipatory bail and I respect his decision. ಆದ್ರೆ ಪತ್ರಿಕೆಗಳು ಬರೆದಿದ್ವು, ನೀವು ದಾವೂದ್ ಇಬ್ರಾಹಿಂ ಜೊತೆ ಸಂಬಂಧ ಹೊಂದಿದ್ದೀರಾ ಅಂತ. ಅದಕ್ಕೆ ನೀವು ಸರ್, ಪತ್ರಿಕೆಯಲ್ಲಿ ಏನ್ ಬರೆದ್ರು ಅಂತ ನೋಡಿ ನೀವು ನಗ್ತಾ ಇದ್ದೀರಾ. ಅವ್ರು ಎಂತ ದೊಡ್ಡ ಮಾತನ್ನು ಬರೆದಿದ್ದಾರೆ. ಆಕ್ಚುಲಿ ನಮ್ಮ ಸ್ನೇಹಿತರದೇ ಒಂದು ಪತ್ರಿಕೆ ಇದೆ, ಅದು ಹಿಂದಿ ಪತ್ರಿಕೆ. ಅದರಲ್ಲಿ ಬರೆದಿತ್ತು, ಆದಿತ್ಯ ಪಂಚೋಲಿ ಮುಂಬೈಯಲ್ಲಿ ಇಷ್ಟು ದಾದಾಗಿರಿ ಯಾಕೆ ಮಾಡ್ತಾನೆ ಅಂದ್ರೆ ಅವ್ನ ಕೂದಲು ಕೂಡ ಯಾರು ಅಲರ್ಸಕ್ಕಾಗಲ್ಲ. ಯಾಕಂದ್ರೆ ಆದಿತ್ಯ ಪಂಚೋಲಿ ಅವರ ವೈಫ್ ಜರೀನಾ ವಹಾಬ್. ನನ್ನ ವೈಫ್ ಯಾರು ತನ್ನ 17ನೇ ವಯಸ್ಸಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ಸರಿನಾ? ಒಂದು ಬೆರಳು ಕೂಡ ಅವಳ ಕಡೆ ತೋರಿಸಿ ಯಾರು ಮಾತಾಡಿಲ್ಲ ಇಲ್ಲಿವರೆಗೂ. ಅವಳು ಮುಸ್ಲಿಂ ಹೆಣ್ಮಗಳು. ಆದ್ರೆ ನಾನು ಹೇಳ್ತೀನಿ, ಅವಳು ಸಾತ್ವಿ ದೇವಿ. ಅವಳ ಬಗ್ಗೆ ಬರ್ದಿದ್ರು ಸರ್. ನಗೋ ವಿಷಯ ಅಲ್ಲ ಇದು. ಬರ್ದಿದ್ರು ಯಾಕೆ ದಾದಾಗಿರಿ ಮಾಡ್ತಾನೆ ಅಂದ್ರೆ, ಯಾಕಂದ್ರೆ ಆದಿತ್ಯ ಪಂಚೋಲಿ ಅವರ ವೈಫ್ ಜರೀನಾ ವಹಾಬ್ ದಾವೂದ್ ಇಬ್ರಾಹಿಂ ಕಾಸ್ಕರ್ ಸಾಬ್ಗೆ ರಾಖಿ ಕಟ್ತಾಳೆ. ಅಯ್ಯೋ ಮೂರ್ಖರ, ಬರೆಯೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಮುಸ್ಲಿಂಗೆ ರಾಖಿ ಕಟ್ತಾರಾ? ನಾನು ಭಟ್ ಸರ್ಗೆ ತುಂಬಾನೇ ಚಿರಋಣಿಯಾಗಿದ್ದೀನಿ, ಧನ್ಯವಾದ ಹೇಳ್ತೀನಿ, ಕೃತಜ್ಞನಾಗಿದ್ದೀನಿ ಭಟ್ ಸಾಬ್ಗೆ ಮತ್ತು ಇಂಡಿಯಾ ಟಿವಿಗೆ ನನಗೆ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ನಾನು ನಾಳೆ ಓಡ್ ಹೋಗ್ಬೇಕು ಅಂತಿದ್ದೆ. ಇಂಡಿಯಾ ಟಿವಿ ಮೊನ್ನೆ ಇಂಡಿಯಾ ಟಿವಿ ಲೈವ್ನಲ್ಲಿ ಏನ್ ಬಂದಿತ್ತು ಅದನ್ನ ನೋಡಿ.
ಭಟ್ ಸಾಬ್ ನನಗೆ ಫೋನ್ ಮಾಡಿದ್ರು, ಏ ದಡ್ಡ ಮೂರ್ಖ ಆದಿತ್ಯ, ಏನ್ ಮಾಡ್ತಿದ್ಯಾ? ನೀನ್ ಮಾತಾಡ್ ನಿನ್ ಪರವಾಗಿ, ಇಲ್ಲಾಂದ್ರೆ ಜನ ನಿನ್ನ ಕಳ್ಳ ಅನ್ಕೊಂತಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಭಟ್ ಸಾಬ್. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಹಿಮ್. ನೀವು ಫಿಲ್ಮ್ ಇಂಡಸ್ಟ್ರಿ ಅವರ ಜೊತೆ ಏನೇನ್ ಮಾಡಿದ್ದೀರಾ, ಫಿಲ್ಮ್ ಇಂಡಸ್ಟ್ರಿ ಅವರು ನಿಮ್ ಮೇಲೆ ಏನೇನ್ ಆರೋಪ ಮಾಡಿದ್ದಾರೆ, ಇದರ ಒಂದು ದೊಡ್ಡ ಲಿಸ್ಟು ನನ್ನ ಕೈಯಲ್ಲಿದೆ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಆದಿತ್ಯ ಪಂಚೋಲಿ ಅವರನ್ನ ಕೇಳೋಣ ಫಿಲ್ಮ್ ಇಂಡಸ್ಟ್ರಿಯ ಆರೋಪಗಳ ಬಗ್ಗೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಜನರ ಪರವಾಗಿ ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿ ಅವರಿಂದ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ಆದಿತ್ಯ ಪಂಚೋಲಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ, ಇವರು ಆಕ್ಟಿಂಗ್ ಮಾಡೋದು ಕಡಿಮೆ, ಸ್ಕ್ಯಾಂಡಲ್ಸ್ ಮಾಡೋದ್ರಲ್ಲಿ ಜಾಸ್ತಿ ಹೆಸರುವಾಸಿಯಾಗಿದ್ದಾರೆ. 1986ರಲ್ಲಿ ನಡೆದಿರುವಂಥ ಘಟನೆ. ಆಗ ನೀವು ಫಿಲ್ಮ್ ಕರಿಯರ್ನ ಶುರು ಮಾಡಿದ್ರಿ. ಸ್ಟಾರ್ಡಸ್ಟ್ ಮ್ಯಾಗಝಿನ್ನಲ್ಲಿ ತುಂಬಾ ದೊಡ್ಡ ಸ್ಟೋರಿ ಬಂದಿತ್ತು ನಿಮ್ಮ ಬಗ್ಗೆ. ಏನಂದ್ರೆ ಫಿಲ್ಮ್ ಸ್ಟಾರ್ ರೇಖಾ ಅವರ ಜೊತೆ ನೀವು ಕಾಂಪ್ರಮೈಸಿಂಗ್ ಪೊಸಿಷನ್ನಲ್ಲಿ ಕಾಣಿಸ್ಕೊಂಡಿದ್ರಿ. ನೆನ್ಪಿದ್ಯಾ ನಿಮ್ಗೆ? ನೋಡಿ, ಈ ವಿಷಯದ ಕಥೆ ಕೇಳಿ ನೀವು. ವಿತ್ ಡ್ಯೂ ರೆಸ್ಪೆಕ್ಟ್, ಯಾರ ಬಗ್ಗೆ ನಾನು ಹೇಳಕ್ ಹೊರಟಿದ್ದೀನೋ, ನನ್ನ ನಿಜವಾದ ಹೆಸರು ನಿರ್ಮಲ್ ಅಂತ. ಅವರೇ ನನ್ನ ಹೆಸರನ್ನ ಆದಿತ್ಯ ಅಂತ ಬದಲಾಯಿಸಿದ್ದು. ನಾನು ಹೇಳಕ್ ಹೊರಟಿರೋದು ಸ್ಟಾರ್ ಡಸ್ಟ್ನ ಮಾಲೀಕರ ಬಗ್ಗೆನೆ, ನಾರಿ ಹೀರಾ ಸಾಹೇಬ್ರ ಬಗ್ಗೆ. ನಾನು ಉಪ್ಪು ತಿಂದಿದ್ದೀನಿ, ಅವ್ರು ನನಗೆ ಕೆಲಸ ಕೊಟ್ರು, ಸರಿನಾ? ಯಾವಾಗ ನ್ಯೂಸ್ ಬಂತೋ ನಿಮ್ಮ ಮಾತು ಸರಿ ಇದೆ ರೇಖಾ ಅವ್ರೆ, ಸರಿನಾ? ರೇಖಾ ಅವರೆಲ್ಲಿ, ನಾನೆಲ್ಲಿ? ನಾನು ಐ ರೆಸ್ಪೆಕ್ಟ್ ದಟ್ ಲೇಡಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ಯುನೋ. ನಾನು ನಾರಿ ಹೀರಾ ಸರ್ಗೆ ಫೋನ್ ಮಾಡಿದೆ, ಸರ್ ಇದೇನ್ ಮಾಡಿದ್ದೀರಾ ನೀವು? ವಾಟ್ ಆರ್ ಯು ರೈಟಿಂಗ್ ಸರ್? ನಾನು ನಿಮ್ಮಲ್ಲಿ ಕೆಲಸ ಮಾಡೋನು. ಯು ಹ್ಯಾವ್ ಗಿವನ್ ಮೀ ಮೈ ನೇಮ್ ಆದಿತ್ಯ. ಯೂಸ್ ಟು ಲವ್ ಮೀ. ಅವ್ರು ಹೇಳಿದ್ರು, ಆದಿತ್ಯ ಯು ಡೋಂಟ್ ನೋ ಎನಿಥಿಂಗ್, ಯು ಆರ್ ನ್ಯೂ, ಯು ಜಸ್ಟ್ ಶಟ್ ಅಪ್ ಅಂಡ್ ಕೀಪ್ ಕ್ವೈಟ್. ನಾನು ಕೇಳಿದೆ, ವೈ ಸರ್? ಅವ್ರು ಹೇಳಿದ್ರು, ದಿಸ್ ಇಸ್ ದ ಇಮೇಜ್ ವಿ ವಾಂಟ್ ಟು ಗಿವ್ ಯು, ದಿಸ್ ಇಸ್ ಇಮೇಜ್ ಬಿಲ್ಡಿಂಗ್ ಫಾರ್ ಯು. ಹೀಗೆ ಅವ್ರನ್ನ ಇಮೇಜ್ ಮಾಡಿದ್ದು. ವಿತ್ ಡ್ಯೂ ರೆಸ್ಪೆಕ್ಟ್, ನಾನು ಜೀವನ ಪರ್ಯಂತ ಆ ವ್ಯಕ್ತಿಗೆ ಒಳ್ಳೇದನ್ನೇ ಬಯಸ್ತೀನಿ. ಆದ್ರೆ ಇದೇ ಸತ್ಯ, ರೇಖಾ ಅವರು ನನ್ನ ಜೀವನದಲ್ಲಿ ಅವ್ರಿಗೆ ಹ್ಯಾಂಡ್ ಶೇಕ್ ಕೂಡ ಮಾಡಿಲ್ಲ. ನೀವು ಕಾಂಪ್ರಮೈಸಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅವ್ರು ನನ್ನ ವೈಫ್ನ ಬೆಸ್ಟ್ ಫ್ರೆಂಡ್. ಯಾವಾಗ ಈ ನ್ಯೂಸ್ ಬಂದಿತ್ತಲ್ಲ ಸರ್, ನನ್ನ ಮದುವೆ ಆಗಿ 2 ತಿಂಗಳಾಗಿತ್ತಷ್ಟೇ. ಮತ್ ನನ್ನ ವೈಫ್ ಮತ್ತೆ ರೇಖಾ ಅವರು ಬೆಸ್ಟ್ ಫ್ರೆಂಡ್ಸ್. ಅವ್ರು ಹೀಗೆಲ್ಲ ಬರ್ತಿದ್ರು. ಯಾವಾಗ ಈ ಸುದ್ದಿ ಬಂತಲ್ಲ, ಆಗ ಮನೇಲೇನಾಯ್ತು? ಮನೇಲಿ ಏನಾಗತ್ತೆ, ನಾನು ಸರಿನಾನ ಹೀರಾ ಸರ್ ಜೊತೆ ಮಾತಾಡಿಸ್ದೆ. ನಾನು ಹೇಳ್ದೆ, ಇಲ್ಲಿ ಕೇಳಿಸ್ಕೊ, ರೇಖಾ ಅವ್ರು ಖುದ್ದಾಗಿ ಹೇಳಿದ್ದಾರೆ, ಆ ರೀತಿ ಏನಿಲ್ಲ, ವಿ ಆರ್ ಜಸ್ಟ್ ಬೆಸ್ಟ್ ಫ್ರೆಂಡ್ಸ್. ಸರಿ, ನಿಮ್ಮ ಮಾತನ್ನೇ ಒಪ್ಕೋತೀನಿ, ಏನೂ ಆಗ್ಲಿಲ್ಲ, ನಾರಿ ಹೀರಾ ಸರ್ ಹೇಳಿದ್ರು. ಮತ್ತೆ ಪತ್ರಿಕೆಗಳಲ್ಲಿ ಬಂದಿತ್ತು, ಪೂಜಾ ಬೇಡಿಯವರ ಮೇಡನ್ನ ನೀವು ರೇಪ್ ಮಾಡಿದ್ರಿ ಅಂತ. ನೋಡಿ, ಪೂಜಾ ಬೇಡಿಯವರ ಮೇಡ್ನ ನಾನು ರೇಪ್ ಮಾಡಿದ್ದೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಪೂಜಾ ಬೇಡಿ, ಶಿ ಇಸ್ ಅ ಮ್ಯಾರಿಡ್ ವುಮೆನ್ ನೌ. ಐ ರಿಯಲಿ ರೆಸ್ಪೆಕ್ಟ್ ಹರ್. ಶಿ ಹ್ಯಾಸ್ ಲಾಟ್ ಆಫ್ ಡಿಗ್ನಿಟಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹರ್, ನಾನೇನಾದ್ರೂ ರೇಪ್ ಮಾಡಿದ್ರೆ ನಾನಿವತ್ತು ನಿಮ್ಮ ಕೋರ್ಟಲ್ಲಿ ಇರ್ತಾ ಇದ್ನಾ? ನನ್ನ ಹೀಗೆ ಹೊರಗಡೆ ಓಡಾಡಕ್ ಬಿಡ್ತಾ ಇದ್ರಾ? ನನ್ನ ತಿಹಾರ್ ಜೈಲ್ಗೆ ಹಾಕ್ತಾ ಇದ್ರು, ಇಲ್ಲಾಂದ್ರೆ ಗಲ್ಲಿಗೆ ಏರಿಸ್ತಾ ಇದ್ರು. ಒಂದ್ ವೇಳೆ ನಾನು ಯಾರನ್ನಾದ್ರೂ ರೇಪ್ ಮಾಡಿದಿದ್ರೆ, ದಿಸ್ ಇಸ್ ಆಲ್ಸೋ ಡನ್ ಬೈ ಮೀಡಿಯಾ ಸರ್. ಮೀಡಿಯಾ ಹ್ಯಾಸ್ ಲಾಟ್ ಆಫ್ ಪವರ್. ಮೀಡಿಯಾ ಇಲ್ಲ ಅಂದ್ರೆ ಪ್ರಪಂಚ ನಡೆಯೋದೇ ಇಲ್ಲ. ಅದನ್ನ ನಾನು ಕೈ ಜೋಡಿಸಿ ಬೇಡ್ಕೋತೀನಿ. ನೋಡಿ ಅಣ್ಣಂದ್ರ, ಮೀಡಿಯಾದವ್ರು ಏನೇ ಹೇಳ್ತಾರೆ, ಜನ ಅದನ್ನ ಸತ್ಯ ಅಂತ ನಂಬ್ತಾರಲ್ಲ. ಈ ಪ್ಲಾಟ್ಫಾರ್ಮ್ ನಂಗೆ ಸಿಗದೆ ಹೋಗಿದ್ದರೆ ಜನ ನನ್ನ ಇವನು ಬೆಟ್ಟಿಂಗ್ ಮಾಡೋನು, ಇವನು ತರನು ಮುರುಳಿ ಮಧ್ಯೆ ದಲಾಳಿ ಆದೋನು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನ್ ಬೇಕಾದ್ರೂ ಹೇಳಿ, ಪ್ಲೀಸ್ ಯೋಚನೆ ಮಾಡಿ ಹೇಳಿ. ಯಾಕಂದ್ರೆ ನೀವು ನನ್ ಕಡೆ ಬೆರಳು ತೋರಿಸಿದ್ರೆ ಬರೀ ನನಗ್ ಮಾತ್ರ ಬೆರಳು ತೋರಿಸ್ತಾ ಇಲ್ಲ, ನನ್ನ ಇಡೀ ಕುಟುಂಬದ ಕಡೆ ತೋರಿಸ್ತಾ ಇದ್ದೀರಾ. ಆದಿತ್ಯ ಸರ್, ಈ ಇಮೇಜ್ ಕೇವಲ ಮೀಡಿಯಾ ಮಾತ್ರ ಮಾಡಿದ್ದಲ್ಲ, ನೀವು ಖುದ್ದು ಈ ಇಮೇಜ್ ಮಾಡ್ಕೋಬೇಕು ಅಂತಿದ್ದೀರಾ. ನಾನು ಫಿಲ್ಮ್ಗಳ ಹೆಸರುಗಳನ್ನ ಹೇಳ್ತೀನಿ, ನೀವು ಕೆಲಸ ಮಾಡಿರೋದು. ನಿಮ್ಮ ಫಿಲ್ಮ್ಗಳ ಹೆಸರುಗಳಲ್ಲಿ ಮಾಫಿಯಾ, ಹಫ್ತಾ ವಸೂಲಿ, ವೀರು ದಾದಾ, ಬಾಂಬ್ ಬ್ಲಾಸ್ಟ್. ನಿಮ್ಮ ಪ್ರತಿ ಫಿಲ್ಮ್ಗಳ ಹೆಸರು ಯಾಕೆ ಹೀಗಿದೆ? ಇದೊಂದು ಕ್ಯಾರೆಕ್ಟರ್ ನಾನೇನ್ ಮಾಡ್ತೀನಲ್ಲ, ನಮ್ಮಲ್ಲಿ ಎಷ್ಟೋ ಸೀನಿಯರ್ಸ್ ಇದ್ದಾರೆ, ಅವರೆಲ್ಲ ಎಷ್ಟು ಆಂಗ್ರಿ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ. ಅವ್ರು ರಿಯಲ್ ಲೈಫಲ್ಲೂ ಹಾಗೆ ಇದ್ದಾರೆ ಅಂತ ಅವ್ರಿಗೆ ರೋಲ್ಸ್ ಎಲ್ಲ ಸಿಕ್ಕಿದ್ಯಾ ಹೇಗೆ? ಅದೇನಂದ್ರೆ ನನ್ನ ಮುಖ ಹೀಗಿದೆ, ನನ್ನ ಪರ್ಸನಾಲಿಟಿ ಹೀಗಿದೆ, ನಾನು ಸೂಟ್ ಹಾಕ್ತೀನಿ ಅಂತ ಗ್ಯಾಂಗ್ಸ್ಟರ್ ರೋಲ್ಗೆ ನಿಂತ್ಕೊಂಡು ಗನ್ ತೆಗೆದ್ರೆ ಅನ್ಸತ್ತೆ ಗನ್ ಹಿಡ್ಕೊಂಡಿದ್ದಾನೆ ಅಂತ. ಹೌದು ಅಲ್ವೋ? ಬೇರೆ ಆಕ್ಟರ್ ಗನ್ ಹಿಡ್ಕೊಂಡ್ರೆ ಇದೇನಿದು ತಮಾಷೆ ಮಾಡ್ತಿದ್ದಾನೆ ಅಂತ ಅನ್ಸತ್ತೆ ಅಲ್ವಾ? ಅದಕ್ಕೆ ನನಗೆ ಇಂಥ ರೋಲ್ ಸಿಗುತ್ತೆ. ಮತ್ತಿದ್ ನನ್ನ ಹೊಟ್ಟೆ ಪಾಡ್ ಸರ್. ಹಾಗೆ ನಾನೊಂದು ಫಿಲ್ಮ್ ಮಾಡಿದ್ದೆ, ಯಾದ್ ರಖೇಗಿ ದುನಿಯಾ. ಎಷ್ಟು ಒಳ್ಳೆ ಫಿಲ್ಮ್, ಪಬ್ಲಿಕ್ ನೋಡೋಕೆ ಹೋಗ್ಲಿಲ್ಲ. ಅದ್ರಲ್ಲಿ ನನ್ನ ಕೈಯಲ್ಲಿ ಗುಲಾಬಿ ಹೂ ಕೊಟ್ಟಿದ್ರು. 1992 ಇಂಟರ್ವ್ಯೂ ಬಗ್ಗೆ ನಿಮ್ಗೆ ಹೇಳ್ತೀನಿ. ನೀವು ಹೇಳಿದ್ದೀರಾ, ನಾನು ಯಾವಾಗ್ಲೂ ಹುಡುಗಿರ್ ಜೊತೆಲಿರೋದಕ್ಕೆ ಇಷ್ಟಪಡ್ತೀನಿ, ನನಗೆ ಮಜಾ ಬರುತ್ತೆ. ಸರ್ ಯಾರಿಗೆ ಮಜಾ ಬರಲ್ಲ?
Sir, I would like to ask that the except media, whom will you blame for fixing a match against you? ನಾನು ಅತಿ ದೊಡ್ಡ ಆರೋಪಿಯಾಗಿ ನಾನು ಅನ್ಕೋತೀನಿ. ನಾನು ಅವತ್ತು ಬಾರ್ಗೆ ಹೋಗಬಾರ್ದಿತ್ತು. ನಾನು ಯಾವ ಥರ ವ್ಯಕ್ತಿ ಅಂದರೆ ನಾನು ಸ್ವಲ್ಪ ಬಿಂದಾಸ್ ವ್ಯಕ್ತಿ. ನಾನು ರಿಕ್ಷಾಲೂ ಓಡಾಡ್ತೀನಿ. ಇವತ್ತು ಕೂಡ BST ಬಸ್ನಲ್ಲೂ ಹತ್ತೀನಿ. ನಾನು ರೋಡಲ್ಲಿ ನಿಂತ್ಕೊಂಡು ಗೋಲ್ಗಪ್ಪ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ಗೋಲ್ಗಪ್ಪನೂ ತಿಂತೀನಿ. ನಾನು ಬಾರ್ಗೆ ಹೋದ್ರೆ ಮಜಾ ಸಿಗುತ್ತೆ ಅಂದರೆ ಬಾರ್ಗೂ ಹೋಗ್ತೀನಿ. ನಾನು ಹೀಗಿರಬಾರ್ದಿತ್ತು. ನಾನು ಡಿಪ್ಲೊಮ್ಯಾಟಿಕ್ ಆಗಿರಬೇಕಿತ್ತು. ಈ ವಿಷಯದಲ್ಲಿ ನಾನು ತುಂಬ ರಿಗ್ರೆಟ್ ಆಗ್ತೀನಿ. ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ಸರಿ ಇದೆ. ಐ ಶುಡ್ ನಾಟ್ ಬಿ ಲೈಕ್ ದಿಸ್ ಆ್ಯಂಡ್ ಐ ವಿಲ್ ನಾಟ್ ಸಜೆಸ್ಟ್ ಎನಿಬಡಿ ಟು ಫಾಲೋ ಮೀ ಎವರ್ ಇನ್ ದಿಸ್ ವರ್ಲ್ಡ್. ನೀವು ಎಷ್ಟು ನೈಸ್ ಆಗಿದ್ದೀರಾ, ಎಷ್ಟು ಗುಡ್ ಮ್ಯಾನ್ ಆಗಿದ್ದೀರಾ, ಎಷ್ಟು ಬ್ಯಾಡ್ ಮ್ಯಾನ್ ಆಗಿದ್ದೀರಾ, ಇದರ ತೀರ್ಪನ್ನ ನಾವು ಜನತೆಯ ಜಡ್ಜಿಗೆ ಬಿಟ್ಬಿಡೋಣ. ಮತ್ತೆ ಇವತ್ತು ಆಪ್ಕೆ ಅದಾಲತ್ನಲ್ಲಿ ವಿಶೇಷವಾಗಿ ನಾವು IBಯ ಫಾರ್ಮರ್ ಡೈರೆಕ್ಟರ್ ಅವರನ್ನ ಆಮಂತ್ರಿಸಿದ್ದೇವೆ ತೀರ್ಪನ್ನ ನೀಡೋದಕ್ಕೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮ ನಿಜ ಸ್ವರೂಪ ಆಚೆ ಬರ್ಲಿ ಅಂತ. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಗ್ರೇಟ್ಫುಲ್. ಇಷ್ಟು ದೊಡ್ಡ ವ್ಯಕ್ತಿ ಡಿಸಿಷನ್ ಕೊಡ್ತಾರೆ ಮತ್ತು ಅವ್ರ ಡಿಸಿಷನ್ ಏನೇ ಆಗಿರಲಿ ನಾನು ತಲೆ ಬಾಗಿಸ್ತೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ನೋಡೋಣ ಜನತಾ ಜಡ್ಜ್ ಮತ್ತೆ ಅವರ ನಿರ್ಣಾಯಕ ತೀರ್ಪನ್ನ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಆದಿತ್ಯ ಪಂಚೋಲಿ ಅವರಿಂದ ಸ್ಪಷ್ಟೀಕರಣವನ್ನ ಕೇಳಿದ್ವಿ. ಬೆಟ್ಟಿಂಗ್ನಿಂದ ಹಿಡಿದು ಅವರ ಮೇಲಿರುವ ಎಲ್ಲ ಆರೋಪಗಳ ಬಗ್ಗೆ ನಾವು ಆದಿತ್ಯ ಪಂಚೋಲಿ ಅವರನ್ನ ಕೇಳಿದ್ವಿ. ಬಾರ್ಗಲ್ ತರುಣಂ ಮತ್ತೆ ಮುರಳಿ ಜೊತೆಗಿನ ಅವರ ಸಂಬಂಧದ ಬಗ್ಗೆ. ಈ ವಿಶೇಷ ಪ್ರಕರಣದ ತೀರ್ಪನ್ನ ನೀಡೋದಕ್ಕೆ ನಾವು ಆಮಂತ್ರಿಸಿದ್ದೇವೆ ಇಂಟೆಲಿಜೆನ್ಸ್ ಬ್ಯೂರೋನ ಫಾರ್ಮರ್ ಡೈರೆಕ್ಟರ್ ಅರುಣ್ ಭಗತ್ ಅವರನ್ನ. ಇಂದಿನ ವಿಚಾರಣೆಯಲ್ಲಿ ಅರುಣ್ ಭಗತ್ ಅವರ ತೀರ್ಪು. ಆರೋಪಿ ತನ್ನ ಸ್ಪಷ್ಟೀಕರಣವನ್ನ ತುಂಬಾನೇ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು. ಇದು ಸಾಬೀತಾಗಿದೆ. ಏನಂದ್ರೆ ಅದು ದೀಪಾ ಬಾರ್ನಲ್ಲಿ ಆರೋಪಿ ತನ್ನ ಹೊಸ ಸ್ನೇಹಿತನಾದ ಮುರಳೀಧರನನ್ನ ಕರೆದುಕೊಂಡು ಹೋಗಿದ್ರು ಅನ್ನೋದು. ಇದು ಸಾಬೀತಾಗಿಲ್ಲ ಅವರು ತರುಣಂನ ಭೇಟಿಯಾಗಿದ್ರೋ ಅಥವಾ ಇಲ್ಲ ಅನ್ನೋದು. ಮತ್ತೆ ಇನ್ನೊಂದು ವಿಷಯ ಸಾಬೀತಾಗಿದೆ. ಅದೇನಂದ್ರೆ ಇವ್ರು ಆದಷ್ಟು ಬೇಗ ಕೋಪಗೊಳ್ತಾರೆ. ಮತ್ತೆ ಯಾವಾಗ ಕೋಪದಲ್ಲಿ ಇರ್ತಾರೋ ಆಗ ಇವ್ರಿಗೆ ತಿಳಿಯೋದಿಲ್ಲ ಇವ್ರು ಏನ್ ಮಾಡ್ತಿದ್ದಾರೆ ಅಂತ. ಮತ್ತೆ ಇದರ ನಂತರ ಇವ್ರು ಹೋಗಿ ಕ್ಷಮೆ ಕೂಡ ಕೇಳ್ತಾರೆ. ಮತ್ತೆ ಇದೇನು ಇನ್ನೊಂದು ತಪ್ಪಿದೆಯೋ ದೋಷ ಇದೆಯೋ ಇವುಗಳನ್ನ ಅವರು ಸುಧಾರಿಸ್ಕೊಳ್ಳೋ ಅವಶ್ಯಕತೆ ಇದೆ. ನಾನು ನಿಮ್ಮ ಮುಂದೆ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡಿ ಸರ್. ಮತ್ತು ನಿಮ್ಮ ಮಾತುಗಳನ್ನ ಖಂಡಿತ ತಲೆಲಿಟ್ಕೋತೀನಿ. ನನ್ನ ಕೋಪನ ನಿಯಂತ್ರಣದಲ್ಲಿ ಇಟ್ಕೋತೀನಿ. ಖಂಡಿತವಾಗ್ಲೂ ಕುಡಿಯೋದನ್ನ ಕಡಿಮೆ ಮಾಡ್ತೀನಿ. ಒಬ್ಬ ಒಳ್ಳೆ ನಾಗರಿಕನಾಗಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಈ ಭರವಸೆಯ ಜೊತೆಗೆ ಇದೇ ನಂಬಿಕೆ ಜೊತೆಗೆ ಇವತ್ತು ಆದಿತ್ಯ ಪಂಚೋಲಿ ಅವರು ಜನರ ಮುಂದೆ ಏನು ಪ್ರಮಾಣ ಮಾಡಿದ್ದಾರೆ ಅದನ್ನ ನಿಭಾಯಿಸ್ತಾರೆ. ಒಬ್ಬ ಒಳ್ಳೆ ವ್ಯಕ್ತಿ ಅದ್ಭುತ ವ್ಯಕ್ತಿ ಆಗ್ತಾರೆ. ಮತ್ತೆ ಎಷ್ಟು ಒಳ್ಳೆ ನಟನೆ ಅವರು ಮಾಡಿದ್ದಾರೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಲಿ, ಒಳ್ಳೆ ಸಿನಿಮಾಗಳನ್ನ ಕೊಡ್ಲಿ, ಜನರಿಗೆ ಒಳ್ಳೆ ಮನರಂಜನೆ ನೀಡ್ಲಿ. ಆಪ್ಕೆ ಅದಾಲತ್ನ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಾರ ಭೇಟಿಯಾಗೋಣ ಆಪ್ಕೆ ಅದಾಲತ್ನಲ್ಲಿ ಒಂದು ಹೊಸ ಪ್ರಕರಣದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.